ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರಿಗೆಲ್ಲ ಸಾವಯವ ಸಂಪದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರಾಟವನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡುವಂಥದ್ದು ಮತ್ತು ಅದನ್ನು ಯಾವ ರೀತಿ ಗ್ರೇಡಿಂಗ್ ಮಾಡ್ಬೋದು ಮತ್ತು ಉತ್ತಮವಾದ ರೀತಿಯಲ್ಲಿ ಅದನ್ನು ಪ್ಯಾಕ್ ಮಾಡಿ ಯಾವ ರೀತಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೋಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಏಕೆಂದರೆ ಇವತ್ತು ಸಾವಯವ ಕೃಷಿಕರು ಅವರ ಉತ್ಪನ್ನಗಳನ್ನು ಯಾವುದನ್ನು ನೇರವಾಗಿ ಮಾರ್ತಾ ಇಲ್ಲ. ಒಂದು ಹಂತದ ಮೌಲ್ಯವರ್ಧನೆ ಮಾಡ್ತಾರೆ ಮತ್ತು ಅವರದೇ ಹೆಸರಿನಲ್ಲಿ ಅದನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾರೆ. ನೇರವಾಗಿ ಗ್ರಾಹಕರಿಗೆ ಮಾರುವಂತಹ ಪ್ರಯತ್ನ ಇವತ್ತು ಜಾಸ್ತಿ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿ ಸರ್. ಇವತ್ತಿನ ದಿನ ನಮ್ಮ ಒಂದು ಭಾರತ ಏನಿದೆ, ಕೃಷಿ ಒಂದು ಉತ್ಪನ್ನಗಳ ಒಂದು ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆಯನ್ನು ಸಾಧನೆ ಮಾಡಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ರೈತರಿಗೆ ಅದಕ್ಕೆ ತಮ್ಮ ಶ್ರಮಕ್ಕೆ ತಕ್ಕದಾದಂತಹ ಆದಾಯ ಆಗಲಿ ಬೆಲೆ ಆಗಲಿ ಸರಿಯಾದ ರೀತಿಯಲ್ಲಿ ದೊರೆಯದೆ ಇವತ್ತಿನ ಒಂದು ಯುವ ಜನಾಂಗ ಕೃಷಿಯಿಂದ ವಿಮುಖರಾಗಿ ಬೇರೆ ಬೇರೆ ಉದ್ಯೋಗಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಒಂದೇ ಒಂದು ಉತ್ತರ ಅಂದರೆ, ತಾವು ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನು ಸರಿಯಾದ ರೀತಿ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಖಂಡಿತ ಕೃಷಿ ಒಂದು ಲಾಭದಾಯಕ ಉದ್ಯಮವಾಗಿ ಪರಿಣಮಿಸೋದರಲ್ಲಿ ಸಂದೇಹನೇ ಇಲ್ಲ. ಈಗ ನಾವು ಏನೇ ಬೆಳೆ ಬೆಳೆದ್ರೂ ಕೂಡ ಅದನ್ನು ನಾವು ಒಂದು ನಮ್ಮ ಹೊಲದ ಒಂದು ಬದುಗಳಲ್ಲೇ ಮಾರಾಟ ಮಾಡಿಬಿಡ್ತಾರೆ ರೈತರು. ಆವಾಗ ಅವರಿಗೆ ಒಂದು ಆದಾಯ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದು ಕಷ್ಟ ಆಗುತ್ತೆ. ಆದ್ದರಿಂದ ರೈತರು ತಾವು ಬೆಳೆದಂಥ ಬೆಳೆಗಳಿಗೆ ಮೊದಲನೇದಾಗಿ ಅದನ್ನು ಒಂದು ವರ್ಗೀಕರಣ ಮಾಡುವಂಥದ್ದಾಗಿರಬಹುದು ಮತ್ತು ಅದನ್ನು ಗ್ರೇಡಿಂಗ್ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಬೆಳೆದಂತಹ ಬೆಳೆಗಳಿಗೆ ಒಂದು ಸರಿಯಾದ ಒಂದು ಬೆಲೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಚೆನ್ನಾಗಿರೋದು ಬೇರೆ, ಸಣ್ಣ ದಪ್ಪ ಈ ಥರ ಒಂದು ವರ್ಗೀಕರಣ ಮಾಡೋದ್ರಿಂದ ಆಯಾ ಗಾತ್ರ ಆಯಾ ಒಂದು ಗುಣಮಟ್ಟಕ್ಕೆ ತಕ್ಕಂಥ ಬೆಲೆಯನ್ನು ರೈತರು ತಮ್ಮ ಉತ್ಪನ್ನಗಳಿಗೆ ಪಡಿಬೋದು. ಇದು ತುಂಬಾ ಮುಖ್ಯ. ನಮ್ಮ ಒಂದು ಕೃಷಿ ಇದರಲ್ಲಿ ನಾವೇನು ಗ್ರೇಡಿಂಗ್ ಅಂತ ಹೇಳ್ತೀವಿ, ನಾವು ಅದನ್ನು ವರ್ಗೀಕರಣ ಮಾಡೋದು ಭಾಳನೇ ಪ್ರಾಮುಖ್ಯತೆ ಆಗುತ್ತೆ. ನೆಕ್ಸ್ಟು ಅಂತಂದರೆ ಅದರ ಒಂದು ಸಂಸ್ಕರಣೆ. ನಾವು ಯಾವ ರೀತಿ ಸಂಸ್ಕರಣೆ ಮಾಡ್ತೀವಿ, ಪ್ರಾಥಮಿಕ ಹಂತದ ಸಂಸ್ಕರಣೆಯನ್ನು ಎಲ್ಲ ರೈತರು ಮಾಡೇ ಮಾಡ್ತಾರೆ. ಆದರೆ ಅದರ ನಂತರದ ದ್ವಿತೀಯ ಹಂತ ಮತ್ತು ತೃತೀಯ ಹಂತದ ಸಂಸ್ಕರಣೆಯಿಂದ ಏನಾಗುತ್ತೆ, ಆ ಒಂದು ಮೂಲ ಕೃಷಿ ಉತ್ಪನ್ನದ ಬೆಲೆ ಹೆಚ್ಚುತ್ತಾ ಹೋಗುತ್ತೆ. ಯಾವ ರೀತಿ ನಮ್ಮ ಸಂಸ್ಕರಣೆ ಹಂತಗಳು ಹೆಚ್ಚುತ್ತಾ ಹೋದ ಹಾಗೆ ಆ ಒಂದು ಮೂಲ ವಸ್ತುವಿನ ಬೆಲೆ ಹೆಚ್ಚುತ್ತಾ ಹೋಗುತ್ತೆ. ಬೆಲೆ ಅಂದರೆ ಅದು ಒಂದು ದರದಲ್ಲಿ ಮಾತ್ರ ಅಲ್ಲ, ಆ ವಸ್ತುವಿನ ಗುಣಮಟ್ಟ ಆಗಿರ್ಬೋದು, ಅದರ ಜೀವಿತ ಅವಧಿ ಅಂತ ಹೇಳ್ತೀವಿ. ಅಂದರೆ ನಾವು ಎಷ್ಟು ದಿನಗಳವರೆಗೆ ಅದನ್ನು ಸುರಕ್ಷಿತವಾಗಿ ಇಡ್ಬೋದು, ಆ ಅವಧಿಯನ್ನು ಕೂಡ ನಾವು ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಿಂದ ಹೆಚ್ಚಳ ಮಾಡೋದು. ಜೀವಿತ ಅವಧಿ ಮತ್ತು ಆ ವಸ್ತುವಿನ ಬೆಲೆಯಲ್ಲಿ ನಾವು ಹೆಚ್ಚಳವನ್ನು ಮಾಡೋದಕ್ಕೆ ನಾವು ಸಾಮಾನ್ಯವಾಗಿ ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಸೊ ಈ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಒಂದು ಉದ್ದೇಶ ಏನಂದರೆ, ರೈತರಿಗೆ ಒಂದು ಹೆಚ್ಚಿನ ಆದಾಯ ದೊರೆಯೋದಲ್ಲದಲ್ಲಿ ಕೂಡ ಗ್ರಾಹಕರ ಒಂದು ನಿಟ್ಟಿನಲ್ಲಿ ನೋಡಬೇಕಾದ್ರೆ, ಈಗ ನಾವು ಏನು ಹೇಳ್ತೀವಿ, ಈಗ ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು, ಹಣ್ಣು ಮತ್ತು ತರಕಾರಿಗಳು ಅವುಗಳದೇ ಆದಂಥ ಪೋಷಕಾಂಶಗಳನ್ನು ಹೊಂದಿರ್ತವೆ. ಮೌಲ್ಯವರ್ಧನೆ ಮುಖಾಂತರ ನಾವು ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳನ್ನು ನಾವು ಬೆರಕೆ ಮಾಡಿ ನಾವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿದಾಗ ಗ್ರಾಹಕರಿಗೂ ಕೂಡ ಒಂದು ಪೌಷ್ಟಿಕವಾದಂಥ ಆಹಾರವನ್ನು ನಾವು ತಲುಪಿಸ್ಬೋದು. ಸೊ ಇದರಲ್ಲಿ ಇಬ್ಬರಿಗೂ ಕೂಡ ಲಾಭ ಇದೆ, ಬೆಳೆಯೋರಿಗೂ ಲಾಭ ಇದೆ, ಅದನ್ನು ಊಟ ಮಾಡೋವಂಥವ್ರಿಗೂ ಕೂಡ ಮೌಲ್ಯವರ್ಧನೆಯಿಂದ ಹೆಚ್ಚಿನ ಒಂದು ಲಾಭ ಬರುವಂಥ ಇವತ್ತಿನ ದಿನಗಳಲ್ಲಿ ಇದಕ್ಕೆ ಒಂದು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕಾಗಿದೆ. ಮೌಲ್ಯವರ್ಧನೆ ಮಾಡ್ತೀವಿ, ಸಂಸ್ಕರಣೆ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ತಕ್ಕದಾದಂಥ ತರಬೇತಿಯನ್ನು ಕೂಡ ರೈತರು ಇವತ್ತಿನ ದಿನ ಪಡ್ಕೋಬೇಕಾಗತ್ತೆ. ಅಂದರೆ ಯಾವ ರೀತಿ ನಾವು ಯಾವ ಯಾವ ಧಾನ್ಯಗಳನ್ನಾಗಿರ್ಬೋದು, ಏಕದಳ ಧಾನ್ಯಗಳನ್ನ, ದ್ವಿದಳ ಧಾನ್ಯಗಳನ್ನು, ಹಣ್ಣು ಮತ್ತು ತರಕಾರಿಗಳನ್ನು ಯಾವ ರೀತಿ ನಾವು ವರ್ಗೀಕರಣ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು. ಅಂದರೆ ಪ್ರಥಮ ಹಂತದ ಸಂಸ್ಕರಣೆ ಸಾಕಾ, ಅಥವಾ ನಾವು ದ್ವಿತೀಯ ಹಂತದ ಸಂಸ್ಕರಣೆಗೂ ಹೋಗಬೇಕಾ, ಮತ್ತು ತೃತೀಯ ಹಂತದ ಸಂಸ್ಕರಣೆಗೆ ಹೋಗಬೇಕಾ, ಮತ್ತು ಅದನ್ನು ಯಾವ ರೀತಿ ನಾವು ಬೆರಕೆ ಮಾಡಿ ಮೌಲ್ಯವರ್ಧನೆ ಮಾಡಿ ಆ ಒಂದು ಬೆಳೆದಂಥ ಬೆಳೆಗೆ ಹೆಚ್ಚಿನ ಒಂದು ಬೆಲೆಯನ್ನು ತಗೋಬೇಕಂದ್ರೆ ರೈತರು ಇವತ್ತಿನ ದಿನ ಅದಕ್ಕೆ ಸೂಕ್ತವಾದ ತರಬೇತಿಯನ್ನು ತಗೋಬೇಕಾಗುತ್ತೆ.
ಈ ಒಂದು ತರಬೇತಿಗಳು ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಾಗಿರ್ಬೋದು, ವಲಯ ಸಂಶೋಧನಾ ಕೇಂದ್ರ ಮಂಡ್ಯದಲ್ಲಿ ಅಲ್ಲಾಗಿರ್ಬೋದು, ಈ ಎಲ್ಲ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳಲ್ಲಾಗಿರ್ಬೋದು ಕೂಡ ಇವತ್ತಿನ ದಿನ ಈ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಕುರಿತಾದ ತರಬೇತಿಗಳನ್ನು ಉಚಿತವಾಗಿ ನೀಡಲಾಗುತ್ತೆ. ಈ ಒಂದು ಅವಕಾಶವನ್ನು ರೈತರಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು, ಅಥವಾ ಯಾವುದೇ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರಾಗಿರ್ಬೋದು ಈ ಒಂದು ಅನುಕೂಲನ ಪಡ್ಕೋಬಹುದು. ಸೊ ನಾವು ಹೇಳ್ತೀವಿ ರೈತರಿಗೆ ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳಿದಾಗ ಅವರಿಗೆ ಮುಂದೆ ಒಂದು ಕಾಡುವಂಥ ಪ್ರಶ್ನೆ ಅದರ ಮಾರುಕಟ್ಟೆ ನಾವು ಎಲ್ಲಿ ಹುಡ್ಕೋಬೇಕು, ನಾವು ಹೋಗಿ ಎಲ್ಲ ಮಾರಾಟ ಮಾಡೋದಕ್ಕಾಗಲ್ಲ. ಆಮೇಲೆ ಇವತ್ತಿನ ದಿನ ಎಷ್ಟೊಂದು ನಮಗೆ ಒಂದು ಕಾಂಪಿಟೇಷನ್ ಇದೆ ಮಾರುಕಟ್ಟೆಯಲ್ಲಿ. ಅನೇಕ ಒಂದು ದೊಡ್ಡ ದೊಡ್ಡ ಬ್ರ್ಯಾಂಡಿನ ಉತ್ಪನ್ನಗಳು ಇವತ್ತಿನ ದಿನ ಮಾರುಕಟ್ಟೆಯಲ್ಲಿ ಇದ್ದಾಗ ಯಾರು ನಮ್ಮ ಒಂದು ವಸ್ತುವನ್ನು ಕೊಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ರೈತರಲ್ಲಿ ಕಾಡ್ಬೋದು. ಸೊ ಇದಕ್ಕೆ ಒಂದು ಸೂಕ್ತವಾದ ಉತ್ತರ ಅಂದರೆ ನಾವು ಮೌಲ್ಯವರ್ಧನೆ ಮಾಡಿ ಸಂಸ್ಕರಣೆ ಮಾಡಿದಂತಹ ಪದಾರ್ಥಗಳನ್ನು ಉತ್ತಮವಾದ ರೀತಿ ಪ್ಯಾಕೇಜಿಂಗ್ ಮಾಡುವಂಥದ್ದು. ಸೊ ಪ್ಯಾಕೇಜಿಂಗ್ ಅಂತ ಬಂದಾಗ ಅದರಲ್ಲಿ ಅನೇಕ ಒಂದು ವಿಧವಾದ ಪ್ಯಾಕೇಜಿಂಗ್ ಉತ್ಪನ್ನಗಳು ಇವತ್ತಿನ ದಿನ ನಮಗೆ ಮಾರುಕಟ್ಟೆಯಲ್ಲಿ ದೊರೆತವೆ. ಸೊ ನಾವು ಮಾಡಿದಂಥ ಮೌಲ್ಯವರ್ಧಿತ ಉತ್ಪನ್ನಗಳು ಗ್ರಾಹಕರಿಗೆ ಸರಾಗವಾಗಿ ಸುಲಭವಾಗಿ ತಲುಪಬೇಕಂತಂದಾಗ ಆ ಒಂದು ಉತ್ಪನ್ನಕ್ಕೆ ನಾವು ಅತ್ಯಂತ ಕಾಳಜಿಯಿಂದ ನಾವು ಪ್ಯಾಕೇಜಿಂಗ್ ಮೆಟೀರಿಯಲ್ನ ಮಾಡಬೇಕಾಗುತ್ತೆ. ಸೊ ಈ ಪ್ಯಾಕೇಜಿಂಗ್ ಉತ್ಪನ್ನಗಳು ಹೇಗಿರಬೇಕು ಅಂತಂದರೆ ಒಣ ಪದಾರ್ಥ ಆಗಿರ್ಬೋದು ಅಥವಾ ಹಸಿ ಪದಾರ್ಥ ಆಗಿರ್ಬೋದು, ಆಯಾ ಒಂದು ಗುಣಮಟ್ಟಕ್ಕೆ ತಕ್ಕ ಹಾಗೆ ನಾವು ಪ್ಯಾಕೇಜಿಂಗ್ ಮಟೀರಿಯಲ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ನಾವು ಈಗ ಯಾವುದೇ ಮಸಾಲೆ ಪದಾರ್ಥಗಳಾಗಿರ್ಬೋದು ಅಥವಾ ಚಟ್ನಿ ಪುಡಿಗಳು ಅಥವಾ ಹಿಟ್ಟುಗಳಾಗಿರ್ಬೋದು, ದೋಸೆ ಮಿಕ್ಸ್, ಈ ಥರ ಮಿಕ್ಸ್ಗಳು ಅಂದರೆ ಒಣ ಪದಾರ್ಥಗಳು, ಇವಕ್ಕೆ ಆದಂಥ ಒಂದು ಪ್ಯಾಕೇಜಿಂಗ್ ಮಟೀರಿಯಲ್ ಇರುತ್ತೆ. ಅಂದರೆ ಆಹಾರದ ಗುಣಮಟ್ಟ ಇರುವಂತಹ ಪ್ಯಾಕೇಜಿಂಗ್ ಮಟೀರಿಯಲ್ಗಳನ್ನ ನಾವು ಇವತ್ತಿನ ದಿನ ಬಳಸಬೇಕಾಗುತ್ತೆ. ಅದರಲ್ಲಿ ಸುಮಾರು ಒಂದು ಅನೇಕ ವಿಧಗಳಿದೆ. ಉದಾಹರಣೆಗೆ ಹೇಳಬೇಕಂದ್ರೆ ನಾವು HDP ಅಂತ ಹೇಳ್ತೀವಿ, ಅಂದರೆ ಹೈ ಡೆನ್ಸಿಟಿ ಪಾಲಿಎಥಿಲೀನ್ ಆಗಿರ್ಬೋದು, ಅಥವಾ MPP ಅಂದರೆ ಈಗ ಸಿಲ್ವರ್ ಫಾಯಿಲ್ ಥರ ಇರುತ್ತಲ್ಲ, ಅದು ಮೆಟಲೈಸ್ಡ್ ಪಾಲಿಪ್ರೊಪಿಲೀನ್ ಅಂತ. ಈ ಥರ ಒಂದು ಉತ್ತಮವಾದ ಗುಣಮಟ್ಟದ ಪ್ಯಾಕೇಜಿಂಗ್ನ ನಾವು ಬಳಸಿದ್ದಾದಾಗ ಏನಾಗುತ್ತೆ, ಆ ಒಂದು ಆಹಾರದ ಗುಣಮಟ್ಟವನ್ನು ನಾವು ಕಾಯ್ಕೊಳ್ಬೋದು. ಅದಲ್ದಲೇ ಅವುಗಳ ಜೀವಿತ ಅವಧಿಯನ್ನು ಕೂಡ ನಾವು ಇದರಿಂದ ಹೆಚ್ಚಳ ಮಾಡ್ಬೋದು. ನಾವೀಗ ಉಪ್ಪಿನಕಾಯಿಗಳು, ಸಾಸ್ಗಳು, ಈ ಥರ ಒಂದು ಏನು ಹಸಿ ಪದಾರ್ಥಗಳನ್ನು ಮಾಡುವಾಗ ಪೆಟ್ ಜಾರ್ಸ್ ಅಂತ ಹೇಳ್ತೀವಿ, ಮತ್ತು ಅದಲ್ದಲೇ ಗ್ಲಾಸ್ ಜಾರ್ಸ್. ಸೊ ಈ ಥರ ಒಂದು ಪ್ಯಾಕೇಜಿಂಗ್ ಮಟೀರಿಯಲ್ನ ನಾವು ಬಳಕೆ ಮಾಡಿದಾಗ ಅದರ ಒಂದು ಜೀವಿತಾವಧಿಯನ್ನು ನಾವು ಹೆಚ್ಚಳ ಮಾಡ್ಬೋದು. ಸೊ ವೈಜ್ಞಾನಿಕವಾಗಿ ನಾವು ಪ್ಯಾಕೇಜಿಂಗ್ನ ಮಾಡಬೇಕಾಗತ್ತೆ. ಆಮೇಲೆ ಯಾವುದೇ ನಾವು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಮಾಡಿದಾಗ ಅದರ ಒಂದು ಗರಿತನ ಆಗಿರ್ಬೋದು, ಅದರ ಕ್ರಿಸ್ಪಿನೆಸ್ ಅಂತ ಹೇಳ್ತೀವಿ, ಅದು ಮತ್ತು ಅದು ಸ್ಮೆಲ್ ಅಂದರೆ ವಾಸನೆ ಬರದೇ ಇರೋ ರೀತಿ ಮಾಡಬೇಕಂದಾಗ ನಾವು ಅದನ್ನು ನಿರ್ವಾತ ಇರುವಂಥ ಪ್ಯಾಕೇಜಿಂಗ್ಗಳಲ್ಲಿ, ಈಗ ನೀವೆಲ್ಲ ನೋಡಿರ್ತೀರಲ್ವ, ಅದನ್ನು ನಾವು ಅಲ್ಲಾಡಿಸಿದ್ರೆ ಬರೀ ಗಾಳಿ ಥರ ಇರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡಿರ್ತಾರೆ ಅಂದರೆ ಅದರಲ್ಲಿರುವಂಥ ವಾತಾವರಣವನ್ನು ಬದಲಾವಣೆ ಮಾಡಿ ಆ ವಸ್ತುವಿನ ಒಂದು ತಾಜಾತನ ಹಾಳಾಗದೇ ಇರೋ ರೀತಿ ಅದನ್ನು ಪ್ಯಾಕೇಜಿಂಗ್ ಮಾಡಿರ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ವಸ್ತುವಿನ ತಾಜಾತನ ಸುಮಾರು ದಿನಗಳವರೆಗೆ ಅದೇ ರೀತಿ ಉಳಿತು. ಸೊ ಈ ರೀತಿ ನಾವು ಮಾಡಿದಂಥ ಪದಾರ್ಥಗಳಿಗೆ ಅನುಗುಣವಾಗಿ ನಾವು ಪ್ಯಾಕೇಜಿಂಗ್ ಮಟೀರಿಯಲ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದು ಒಂದು ಮುಖ್ಯ ಉದ್ದೇಶ. ನೆಕ್ಸ್ಟ್ ಬಂದರೆ ಮಾರುಕಟ್ಟೆಗೆ. ಈಗ ನಮ್ಮ ಒಂದು ಪದಾರ್ಥ ಉತ್ತಮವಾಗಿದ್ದರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಯಾವುದೇ ಪದಾರ್ಥವನ್ನು ನಾವು ಸೇವನೆ ಮಾಡೋಕ್ಕಿಂತ ಮೊದಲು ನಮ್ಮ ಕಣ್ಣಿನಿಂದ ನೋಡ್ತೀವಿ. ನಮ್ಮ ಕಣ್ಣಿಗೆ ಅದು ಹಿತವಾಗಿದ್ದರೆ, ಆಕರ್ಷಣೀಯವಾಗಿದ್ದರೆ ಆವಾಗ ಒಬ್ಬ ವ್ಯಕ್ತಿಗೆ ಅದನ್ನು ತಿನ್ನಬೇಕು ಅನಿಸುತ್ತೆ. ಸೊ ನಾವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡುವಾಗ ಈ ಒಂದು ಅಂಶವನ್ನು ಕೂಡ ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಅಂದರೆ ಆಕರ್ಷಣೀಯವಾಗಿರ್ಬೇಕಂದ್ರೆ ಶೈನಿಂಗ್ ಆಗಿರಬೇಕು ಆ ಥರ ಅಂತಲ್ಲ, ಆದರೆ ನೋಡೋದಕ್ಕೆ ಕಣ್ಣಿಗೆ ಹಿತವಾಗಿರಬೇಕು. ಮತ್ತು ಪ್ಯಾಕೇಜಿಂಗ್ ಗುಣಮಟ್ಟ ಕೂಡ ತುಂಬ ಚೆನ್ನಾಗಿರಬೇಕು. ಈಗ ಸಾವಯವ ಎಲ್ಲ ರೈತರು ಕೂಡ ಮಾರಾಟ ಮಾಡ್ತಾರೆ, ಆದರೆ ಅವರ ಪ್ಯಾಕೇಜಿಂಗು ಸರಿ ಇರೋದಿಲ್ಲ. ಏನೋ ಒಂದು ಇದು ಮಾಡಿಬಿಡೋದು, ಅಥವಾ ಸ್ಟೆಪ್ಲಿಂಗ್ ಮಾಡಿಬಿಡೋದು ಕವರ್ಗಳಿಗೆ, ಅಥವಾ ಸೀಲ್ ಮೇಣದ ಬತ್ತಿಯಲ್ಲಿ ಇಟ್ಬಿಡೋದು. ಸೊ ಈ ಥರ ಇದ್ದಾಗ ಗ್ರಾಹಕರಿಗೆ ಅದು ಆಕರ್ಷಣೀಯವಾಗಿ ಕಾಣೋದಿಲ್ಲ. ಆದ್ದರಿಂದ ನಮ್ಮ ಪ್ಯಾಕೇಜಿಂಗ್ ಗುಣಮಟ್ಟ ತುಂಬ ಚೆನ್ನಾಗಿರಬೇಕು. ಆವಾಗ ಏನಾಗುತ್ತೆ, ನಮಗೆ ಉತ್ತಮವಾದ ಒಂದು ಮಾರುಕಟ್ಟೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇದಲ್ದಲೇ ನಾವು ಪ್ಯಾಕೇಜಿಂಗ್ ಮೇಲೆ ಏನೇನೆಲ್ಲ ನಾವು ನಮೂದಿಸಬೇಕು ಅಂತ ಹೇಳಿ. ಸೊ ಈಗ ಸಾಮಾನ್ಯವಾಗಿ ನಾವು ಯಾವುದೇ ಸಿದ್ಧ ಆಹಾರಗಳನ್ನು ಅಥವಾ ಅಡುಗೆಗೆ ಸಿದ್ಧ ಇರೋವಂಥ ಆಹಾರಗಳನ್ನ ನಾವು ಕೊಂಡ್ಕೋಬೇಕಾದಾಗ ಅದ್ರ ಮೇಲೆ ನಮಗೆ ಸಂಪೂರ್ಣವಾದ ಮಾಹಿತಿ ಇದ್ದರೆ ಮಾತ್ರ ಅದನ್ನ ಯಾವ ರೀತಿ ಬಳಸ್ಬೋದು, ಅದರ ಎಲ್ಲಿವರೆಗೂ ಸುರಕ್ಷಿತವಾಗಿ ಬಳಸ್ಬೋದು ಅನ್ನೋದು ತಿಳಿತು. ಸೊ ಆದ್ದರಿಂದ ಅದ್ರ ಮೇಲೆ ನಾವು ಲೇಬಲಿಂಗ್ ಅಂತ ಹೇಳ್ತೀವಿ. ವೈಜ್ಞಾನಿಕ ಲೇಬಲೀಕರಣ ತುಂಬಾ ಒಂದು ಇವತ್ತಿನ ದಿನ ಮಾರುಕಟ್ಟೆಯಲ್ಲಿ ತುಂಬ ಮುಖ್ಯವಾಗುತ್ತೆ. ಸೊ ಈ ಒಂದು ಲೇಬಲ್ಗಳಲ್ಲಿ ಏನೆಲ್ಲ ಇರಬೇಕು ಅನ್ನೋದನ್ನು ನಾನು ಒಂದು ಸ್ವಲ್ಪ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಬ್ರ್ಯಾಂಡ್. ಈಗ ನಾವು ಏನೇ ಒಂದು ಅಂಗಡಿಗೆ ತಗೊಳಕ್ಕೆ ಹೋದರೂ ಕೂಡ ಆ ಬ್ರ್ಯಾಂಡಿಂದ ಕೇಳ್ತೀವಿ, ಯಾವುದೇ ಒಂದು ಬ್ರ್ಯಾಂಡ್ ಆಗಿರ್ಬೋದು. ಸೊ ಈ ಮಸಾಲೆ ಪದಾರ್ಥ ಕೊಡಿ, ಈ ಚಟ್ನಿ ಪುಡಿ ಕೊಡಿ, ಅಥವಾ ಈ ಸಾಂಬಾರು ಪೌಡ್ರ್ ಕೊಡಿ ಅಂತ ಹೇಳಿ. ಸೊ ಆದ್ದರಿಂದ
ಯಾರೇ ಒಂದು ಕೂಡ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ನಾವು ಮಾರಾಟ ಮಾಡ್ತೀವಿ ಅಂದಾಗ ನಮ್ಮದೇ ಆದಂಥ ಒಂದು ಬ್ರ್ಯಾಂಡನ್ನು ನಾವು ತಗೋಬೇಕಾಗುತ್ತೆ. ಅದಲ್ದಲೇ ಆ ಒಂದು ಮೌಲ್ಯವರ್ಧಿತ ಉತ್ಪನ್ನದ ಹೆಸರು ಕೂಡ ಅದರಲ್ಲಿ ಇರಬೇಕು. ಅದು ಪುಳಿಯೋಗರೆ ಮಿಕ್ಸ್ ಆಗಿರ್ಬೋದು, ಬಿಸಿಬೇಳೆಭಾತ್ ಪೌಡ್ರ್ ಆಗಿರ್ಬೋದು, ಅಥವಾ ರಾಗಿ ಹಿಟ್ಟಾಗಿರ್ಬೋದು, ಅಥವಾ ಅಕ್ಕಿ ಹಿಟ್ಟಾಗಿರ್ಬೋದು. ಸೊ ಆ ಒಂದು ಪದಾರ್ಥದ ಹೆಸರು ಇರಬೇಕು ಅದ್ರ ಮೇಲೆ. ಅದಾದ ನಂತರ ಅದರ ಒಂದು ಜೀವಿತಾವಧಿ ಅಂತ ಹೇಳ್ತೀವಿ. ಅಂದರೆ ನಾವು ಅದನ್ನು ಯಾವುದೇ ಒಂದು ಸಂಸ್ಕರಿತ ಪದಾರ್ಥವನ್ನು ನಾವು ವರ್ಷಾನುಗಟ್ಟಲೆ ಇಟ್ಕೊಂಡು ಬಳಸೋದಕ್ಕಾಗಲ್ಲ. ಸೊ ಎಲ್ಲಿವರೆಗೂ ಕೂಡ ನಾವು ಅದನ್ನು ಸುರಕ್ಷಿತವಾಗಿ ಬಳಸಬಹುದು, ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೀವಿ. ಆ ಒಂದು ಮಾಹಿತಿ ಕೂಡ ಅದ್ರ ಮೇಲೆ ಇರಬೇಕು. ಮತ್ತು ಅದರದ ದರ ಮತ್ತು ಅದರ ಒಂದು ಬೆಲೆ ಇಷ್ಟು ಇರಬೇಕು. ಇದೆಲ್ಲದಲ್ಲೇ ಕೂಡ ನಾವು ಏನೇನು ಸಾಮಗ್ರಿಗಳನ್ನು ಅದರಲ್ಲಿ ಬಳಸಿದ್ದೀವಿ, ನಾವು ಅದರಲ್ಲಿ ಏಕದಳ ಧಾನ್ಯಗಳನ್ನ ಬಳಸಿರ್ಬೋದು, ದ್ವಿದಳ ಧಾನ್ಯಗಳನ್ನ ಬಳಸಿರ್ಬೋದು, ಎಣ್ಣೆ ಬಳಸಿರ್ಬೋದು. ಸೊ ಈ ಎಲ್ಲ ಅಂದರೆ ಅದರಲ್ಲಿ ಪ್ರಮಾಣವನ್ನು ನಮೂದಿಸುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಬಳಸಿದ ಸಾಮಗ್ರಿಗಳನ್ನು ಖಂಡಿತವಾಗಿ ಅದರ ಮೇಲೆ ನಮೂದಿಸಬೇಕು. ಆಮೇಲೆ ಯಾವುದೇ ರೀತಿ ಅಲರ್ಜಿಯನ್ನು ಉಂಟು ಮಾಡುವಂಥ ಕಡಲೆಕಾಯಿ ಆಗಿರ್ಬೋದು ಅಥವಾ ಹಾಲಿನ ಪದಾರ್ಥಗಳಾಗಿರ್ಬೋದು, ಇವು ಕೆಲವೊಬ್ಬರಲ್ಲಿ ಒಂದು ಅಲರ್ಜಿಯನ್ನು ಉಂಟು ಮಾಡುವಂಥ ವಸ್ತುಗಳು. ಸೊ ಈ ವಸ್ತುಗಳನ್ನು ಕೂಡ ನಾವು ಅದರಲ್ಲಿ ಬಳಸಿದರೆ ಅದನ್ನು ಕೂಡ ನಾವು ಅದರ ಮೇಲೆ ನಮೂದಿಸಬೇಕು. ಮತ್ತು ಯಾವುದೇ ಒಂದು ಸಂರಕ್ಷಕ ವಸ್ತುಗಳನ್ನು, ಅಂದರೆ ಪರಿಮಿತಿ ಇರುವಂಥ ಸಂರಕ್ಷಕ ವಸ್ತುಗಳನ್ನು ಬಳಸಿದರೆ ಅದನ್ನು ಕೂಡ ನಾವು ಅದರ ಮೇಲೆ ನಮೂದಿಸಬೇಕು. ಇದೆಲ್ಲದಲ್ಲೇ ನಾವು ಪೋಷಕಾಂಶಗಳ ವಿವರ, ಅಂದರೆ ಪ್ರತಿ ಒಂದು 100 ಗ್ರಾಮು ಆ ಪದಾರ್ಥವನ್ನು ಬಳಸಿದಾಗೆ ನಮಗೆ ಎಷ್ಟೆಲ್ಲ ಪೋಷಕಾಂಶಗಳು, ಏನೆಲ್ಲ ಮುಖ್ಯ ಪೋಷಕಾಂಶಗಳು ದೊರೆಯುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ಅದರ ಮೇಲೆ ನಮೂದಿಸಿರಬೇಕು. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಪ್ಯಾಕೇಜಿಂಗ್ ಮಾಡಿದ್ವಿ, ಅದ್ರ ಮೇಲೆ ನಮೂದಿಸಿದ್ವಿ. ಸೊ ಅದನ್ನು ನಾವು ಮಾರುಕಟ್ಟೆಗೆ ಬಿಡಬೇಕಂತ ಹೇಳಿದಾಗ ಭಾರತೀಯ ಆಹಾರ ಸುರಕ್ಷತಾ ಗುಣಮಟ್ಟದ ಪ್ರಾಧಿಕಾರದಿಂದ, ಅಂದರೆ ನಾವು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಇದರಿಂದ ಒಂದು ರಿಜಿಸ್ಟ್ರೇಷನ್ ನಂಬರ್ನ ತಗೋಬೇಕಾಗತ್ತೆ. FSSAI ಅಂತಾರಲ್ವಾ? ಹೌದು FSSAI ಅಂದರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಯಾವುದೇ ನಾವು ಪ್ಯಾಕ್ಡ್ ಫುಡ್ಸನ್ನು ಮಾರಾಟ ಮಾಡ್ತೀವಿ ಅಂದಾಗ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಕಡ್ಡಾಯವಾಗಿ ತಗೊಳ್ಳೇಬೇಕು. ಮತ್ತು ಇದನ್ನು ನಾವು ಎಲ್ಲಿ ತೊಗೋಬೋದು ಅಂತ ಹೇಳಿದ್ರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಆಹಾರ ನಿರೀಕ್ಷಕರು ಅಂತ ಇರ್ತಾರೆ, ಫುಡ್ ಇನ್ಸ್ಪೆಕ್ಟರ್ಸ್. ಅವ್ರ ಹತ್ರ ಹೋಗ್ಬಿಟ್ಟು ನಾವು ಅರ್ಜಿಯನ್ನು ಕೊಡಬೇಕಾಗುತ್ತೆ. ಅದಕ್ಕೆ 100 ರೂಪಾಯಿ ಫೀಸ್ ಇರುತ್ತೆ ಅಷ್ಟೇ. ಸೊ ನಮ್ಮ ಒಂದು ಆಧಾರ್ ಕಾರ್ಡು ಮತ್ತು ನಮ್ಮ ರೇಷನ್ ಅಂದರೆ ಗುರುತಿನ ಚೀಟಿ ಮತ್ತು ನಾವು ಏನೆಲ್ಲ ಪದಾರ್ಥಗಳನ್ನು ತಯಾರು ಮಾಡ್ತಾ ಇದ್ದೀವಿ ಅನ್ನೋದ್ರಿಂದ ವಿವರವನ್ನು ಆ ಅರ್ಜಿಯಲ್ಲಿ ತುಂಬಿ ನಾವು ಅವ್ರಿಗೆ ಕೊಟ್ಟಾಗ ಅವರು ನಮಗೆ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ. ಒಂದು ವೇಳೆ ಮಾಡಿಸ್ಲಿಲ್ಲ ಅಂದರೆ ಏನು ತೊಂದರೆ ಆಗುತ್ತೆ ಹೇಳಿ ಚಂದ್ರಕಲಾ ಹಾಣಿಗೆ ಅವರು? ಮಾಡಿಸ್ಲಿಲ್ಲ ಅಂದಾಗ ನೀವು ಮಾರುಕಟ್ಟೆಯಲ್ಲಿ ನಿಮ್ಮ ಮನೇಲಿ ಇಟ್ಕೊಂಡು ಮಾರ್ಬೋದು. ಆದರೆ ನೀವು ಯಾವುದೇ ಮಳಿಗೆಗಳಲ್ಲಿ ಇದರಲ್ಲಿ ಇಟ್ಟು ಮಾಡುವಾಗ ಅದು ಖಂಡಿತವಾಗಿ ಕಾನೂನುಬದ್ಧವಾಗಿ ಮಾಡಲೇಬೇಕು. ಇಲ್ಲವಾದರೆ ಅದು ಕಾನೂನು ರೀತಿ ತಪ್ಪಾಗುತ್ತೆ. ನಾಳೆ ದಿನ ಏನೇ ಒಂದು ಸಮಸ್ಯೆ ಆದರೂ ಕೂಡ ಅದಕ್ಕೆ ಅವರು ಹೊಣೆ ಆಗೋಕ್ಕೆ ಅವಕಾಶಗಳಿರುತ್ತೆ. ಸೊ ಈ ರೀತಿ ಅಂದರೆ ನಮ್ಮ ಒಂದು ಈಗ ಯಾರೇ ಒಬ್ಬ ಸಂಸ್ಕರಿತ ಪದಾರ್ಥಗಳನ್ನ ಮಾಡ್ತಾ ಇದ್ದಾಗ ಅವರ ಒಂದು ವಾರ್ಷಿಕ ವಹಿವಾಟು 12 ಲಕ್ಷದಿಂದ ಒಳಗಡೆ ಇದ್ದಾಗ ಅದಕ್ಕೆ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನೋಂದಣಿ ಸಂಖ್ಯೆಯನ್ನು ಕೊಡ್ತಾರೆ. ಅದು 12 ಲಕ್ಷದ ಮೇಲೆ ಇದ್ದಾಗ ಅದಕ್ಕೆ ಲೈಸೆನ್ಸಿಂಗ್ ಅಂತ ಬರುತ್ತೆ. ಸೊ ಸಾಮಾನ್ಯವಾಗಿ ನಮ್ಮ ಒಂದು ಏನು ಇವತ್ತಿನ ದಿನ ರೈತರಾಗಿರ್ಬೋದು ಅಥವಾ ಮಹಿಳಾ ಗುಂಪುಗಳಾಗಿರ್ಬೋದು, ಅವರಿಗೆ ಈ ರಿಜಿಸ್ಟ್ರೇಷನ್ ನಂಬರ್ ಒಂದು ಸಾಕಾಗುತ್ತೆ. ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡು ಆ ರಿಜಿಸ್ಟ್ರೇಷನ್ ನಂಬರ್ನ ಅವರು ಅವರ ಪ್ಯಾಕಿಂಗ್ ಮೇಲೆ ಅದನ್ನು ನಮೂದಿಸಬೇಕು. ಸೊ ಇದು ನಮೂದಿಸಿದಾಗ ಏನಾಗುತ್ತೆ, ಆ ಒಂದು ಪ್ಯಾಕಿಂಗ್ ಬೆಲೆ ಗ್ರಾಹಕರ ದೃಷ್ಟಿಯಲ್ಲಿ ಉತ್ತಮ ಮಟ್ಟದ್ದಾಗಿದೆ, ಅಂದರೆ ಯಾರೋ ಒಬ್ಬರ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥದ್ದು ಇದು ಅನ್ನೋದು ಒಂದು ಮನೋಭಾವ ಗ್ರಾಹಕರಲ್ಲಿ ಉಂಟು ಮಾಡಿ ಅವರ ಉತ್ಪನ್ನವನ್ನು ಖರೀದಿ ಮಾಡೋದಕ್ಕೆ ಅವರಿಗೆ ಒಂದು ಭಾವನೆ ಉಂಟಾಗಿ ಅದನ್ನು ಖರೀದಿ ಮಾಡೋವಂಥ ಇದಿರುತ್ತೆ. ಸೊ ಇಷ್ಟೆಲ್ಲ ಮಾಡಿದಾಗ ಮಾರುಕಟ್ಟೆನ ನಾವು ಯಾವ ರೀತಿ ಕಂಡುಕೋಬೇಕು? ಆಯಿತು, ಎಲ್ಲ ಪ್ಯಾಕಿಂಗ್ ಆಯಿತು, ಲೇಬ್ಲಿಂಗ್ ಆಯಿತು, ಎಲ್ಲನೂ ರೆಡಿ ಆದ್ವಿ. ಸೊ ಮಾರುಕಟ್ಟೆ ಅದು 1 ದಿನದ 2 ದಿನದಲ್ಲ, ನಮ್ಮ ಮಾರುಕಟ್ಟೆಯನ್ನು ನಾವೇ ಹುಡುಕೋಬೇಕು. ಮುಖ್ಯವಾಗಿ ರೈತರಲ್ಲಿರೋಂಥ ಪ್ರಶ್ನೆ ಅಂದರೆ ಮಾರುಕಟ್ಟೆದೇ ಇವತ್ತಿನ ದಿನ ನಮ್ಮ ರೈತರಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು, ಅಥವಾ ಈ ಚಿಕ್ಕ ಒಂದು ಗೃಹ ಉದ್ಯಮ ಮಾಡುವಂಥವರು ಮುಖ್ಯವಾಗಿ ಎದುರಿಸ್ತಿರೋಂಥ ಸಮಸ್ಯೆ ಮಾರುಕಟ್ಟೆ. ಈ ರೀತಿ ಮಾಡಿ ನಾವು ಮಳಿಗೆಗಳಲ್ಲಾಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತ ಇರುವಂಥ ಅನೇಕ ಸಂಸ್ಥೆಗಳಿರುತ್ತೆ, ಸ್ಕೂಲ್ಗಳಾಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಅನೇಕ ಸರ್ಕಾರಿ ಸಂಸ್ಥೆಗಳು, ಈ ಒಂದು ಗ್ರಾಹಕರನ್ನು ಅವರು ತಾವು ಹೋಗಿ ಅವ್ರ ಬಳಿ ತಮ್ಮ ಒಂದು ಪ್ರಚಾರ ಮಾಡಿ, ಏಕೆಂದರೆ ಇವತ್ತಿನ ದಿನ ನಮ್ಮ ಹತ್ರ ಈ ವಸ್ತು ಇದೆ ಅನ್ನೋದನ್ನು ನಾವು ಬೇರೆಯವ್ರಿಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಸೊ ಆದ್ದರಿಂದ ನಮ್ಮ ಒಂದು ಉತ್ಪನ್ನದ ಬಗ್ಗೆ ನಾವು ಪ್ರಚಾರವನ್ನು ಕೂಡ ಮಾಡಬೇಕಾಗತ್ತೆ. TV ಅಥವಾ ರೇಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದೇ ಅಷ್ಟೇ ಅಂತ ಅಲ್ಲ, ಅದನ್ನು ಹಸ್ತಪ್ರತಿಗಳನ್ನ ತಯಾರು ಮಾಡಬಹುದು, ಅಥವಾ ನಾವೇನೇ ಸಂಸ್ಥೆಗಳಿಗೆ ಎಲ್ಲ ಹೋಗಿ ಅದ್ರ ಬಗ್ಗೆ ಆ ಒಂದು ಗ್ರಾಹಕರಲ್ಲಿ ಅರಿವನ್ನು ಮೂಡಿಸಿ ನಮ್ಮ ಹತ್ರ ಈ ಥರ ಒಂದು ಉತ್ಪನ್ನ ಇದೆ, ನೀವು ಇದನ್ನು ತಗೊಳ್ಳಿ ಅಂತ ಹೇಳಿದಾಗ ಆ ಒಂದು ಉತ್ಪನ್ನಕ್ಕೆ ನಿಮಗೆ ಮಾರುಕಟ್ಟೆ ಖಂಡಿತವಾಗಿಯೂ ದೊರೆಯುತ್ತೆ.
ಸೊ ಈ ರೀತಿ ನಾವು ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ವೈಜ್ಞಾನಿಕವಾಗಿ ಪ್ಯಾಕೇಜಿಂಗು, ಲೇಬ್ಲಿಂಗು ಈ ಥರ ಎಲ್ಲವನ್ನೂ ನಾವು ಸರಿಯಾದ ರೀತಿ ಅನುಸರಣೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಕೃಷಿ ಒಂದು ಲಾಭದಾಯಕ ಉದ್ಯಮವಾಗಿ ಎಲ್ರಿಗೂ ಒಂದು ದೊರೆಯುವುದರಲ್ಲಿ ಸಂದೇಹನ ಇಲ್ಲ. ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೇ, ಈ ಮೌಲ್ಯವರ್ಧನೆ ಬಗ್ಗೆನೇ ಇನ್ನೊಂದಷ್ಟು ಮಾಹಿತಿಯನ್ನು ನೀಡಿ. ಈಗ ಏನೇನೆಲ್ಲ ಮೌಲ್ಯವರ್ಧನೆಯನ್ನು ಮಾಡಬಹುದು ಮತ್ತು ತರಬೇತಿ ಸಿಗುತ್ತೆ ಅಂತ ಹೇಳಿದ್ರಿ. ಹೌದು ಸರ್, ಖಂಡಿತ. ಎಲ್ಲಿ ತರಬೇತಿ ಸಿಗುತ್ತೆ, ಯಾರು ತರಬೇತಿ ಕೊಡ್ತಾರೆ, ಅದಕ್ಕೇನಾದರೂ ಚಾರ್ಜಸ್ ಇರುತ್ತಾ? ಅದ್ರ ಬಗ್ಗೆ ಇನ್ನೊಂದಷ್ಟು ವಿವರಗಳನ್ನು ಹೇಳಿ. ಸರಿ ಸರ್, ಈಗ ಮೌಲ್ಯವರ್ಧನೆ ಅಂದರೆ ಏನಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಉದಾಹರಣೆ ಸಮೇತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನಾವು ಈಗ ರಾಗಿಯನ್ನು ತೆಗೆದುಕೊಂಡ್ರೆ ಇವತ್ತಿನ ದಿನದಲ್ಲಿ ನಮಗೆ ಮೌಲ್ಯವರ್ಧನೆದು ಏನು ಬೆಲೆ ಇದೆ ಅನ್ನೋದಕ್ಕೆ ನಾನು ಈ ಉದಾಹರಣೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ರಾಗಿ, ಈಗ ರೈತ ರಾಗಿ ಬೆಳಿತಾನೆ, ಅವನ ಒಂದು ಫಾರ್ಮ್ ಗೇಟ್ ಅಂದರೆ ಹೊಲದ ಹತ್ರನೇ ಅದನ್ನು ಒಕ್ಕಣೆ ಮಾಡಿ ಅಲ್ಲೇ ಮಾರಾಟ ಮಾಡಿದ್ರೆ ಅವನಿಗೆ ಕೆ ಜಿಗೆ ಏನಿಲ್ಲ ಅಂದರೆ 25ರಿಂದ 30 ರೂಪಾಯಿ ಸಿಗುವಂಥ ಅವಕಾಶಗಳಿರುತ್ತೆ. ಅದೇ ಅವನು ಒಂದಷ್ಟು ಸಂಸ್ಕರಣೆ ಅಂದರೆ ಅದನ್ನು ರಾಗಿನ ಕ್ಲೀನ್ ಮಾಡಿ ಅದನ್ನು 25 kg ಬ್ಯಾಗು ಅಥವಾ 50 kg ಪ್ಯಾಕ್ ಮಾಡಿದಾಗ ಅವನಿಗೆ ಖಂಡಿತವಾಗಿ 35 ರೂಪಾಯಿ ಒಂದು ಪ್ರತಿ ಕೆ ಜಿಗೆ ಸಿಗುತ್ತೆ. ಅದನ್ನೇ ಅವನು ಆ ರಾಗಿನ ಕ್ಲೀನ್ ಮಾಡಿಸಿ ಪ್ಯಾಕ್ ಮಾಡಿ 1 kg 2 kg 5 kg ಪ್ಯಾಕೇಜಿಂಗ್ ಇದರಲ್ಲಿ ಮಾಡಿದಾಗ ಖಂಡಿತವಾಗಿ ಇವತ್ತು ನಮಗೆ ಅಂಗಡಿಗಳಲ್ಲಿ 48 ರೂಪಾಯಿ ಕೆ ಜಿ ಇದೆ ರಾಗಿ. 48 ಬರೀ ಕ್ಲೀನ್ ಮಾಡಿ ಅಂದರೆ ಅದನ್ನು ಶುದ್ಧ ಮಾಡಿ ಪ್ಯಾಕ್ ಮಾಡಿದ್ರಾಗ. ಸೊ ಇದೇ ರಾಗಿನ ನಾವು ಇನ್ನೂ ಒಂದು ಹಂತದ ಸಂಸ್ಕರಣೆ ಮುಂದೆ ಹೋದಾಗ ರಾಗಿನ ಹಿಟ್ಟು ಮಾಡೋದಷ್ಟೇ. ಹಿಟ್ಟು ಮಾಡಿ ಅದನ್ನು 1 kg 1/2 kg 2 kg ಪ್ಯಾಕೇಜಿಂಗ್ಗಳಲ್ಲಿ ಮಾರಾಟ ಮಾಡಿದಾಗ ಪ್ರತಿ ಒಂದು ರಾಗಿ ಹಿಟ್ಟಿನ ಪ್ಯಾಕೇಜಿಗೆ 30 ರೂಪಾಯಿಯಿಂದ ನಮಗೆ ನಾವು ಅದನ್ನು ಚೀಲದಿಂದ ತೆಗೆದು ಕ್ಲೀನ್ ಮಾಡಿ ಹಿಟ್ಟು ಮಾಡಿ ಅದನ್ನು ನಾವು ಪ್ಯಾಕೆಟಿಂಗ್ ಮಾಡಿ ಮಾರಾಟ ಮಾಡಿದಾಗ ನಮಗೆ ಎಷ್ಟಾಯಿತು? 30ರಿಂದ 50 ಅಂದರೆ 25 ರೂಪಾಯಿಗಳ ಲಾಭ ಅದರಲ್ಲಿ ನಮಗೆ ಪ್ರತಿ ಕೆ ಜಿಗೆ 25 ರೂಪಾಯಿ ಲಾಭ ಸಂಸ್ಕರಣೆಯಿಂದ ಆ ಒಂದು ರೈತನಿಗೆ ಸಿಗುವಂಥ ಅವಕಾಶಗಳಿರುತ್ತೆ. ಇದೇ ರಾಗಿ ಹಿಟ್ಟನ್ನು ನಾವು ಮತ್ತೆ ಮೌಲ್ಯವರ್ಧನೆ, ಶ್ರುತಿ ಹಂತದ ಮೌಲ್ಯವರ್ಧನೆ ಸಂಸ್ಕರಣೆ ಅಂದರೆ ರಾಗಿ ಹಿಟ್ಟನ್ನು ರಾಗಿ ದೋಸೆ ಮಿಕ್ಸ್ ಆಗಿರ್ಬೋದು, ಇಡ್ಲಿ ಮಿಕ್ಸ್ ಆಗಿರ್ಬೋದು, ಅಥವಾ ರಾಗಿ ಮಾಲ್ಟ್ ಅಂತ ಏನು ಹೇಳ್ತೀವಿ ನಾವು ಇವತ್ತಿನ ಒಂದು ಪಾನೀಯ, ಬೆಳಗ್ಗೆ ಕೊಡುವಂಥ ಪಾನೀಯವನ್ನು ಮಾಡಿದಾಗ ಏನಾಗುತ್ತೆ, ಅದು 200 ರೂಪಾಯಿ ಅಂದರೆ 200 ರೂಪಾಯಿಯಿಂದ ಹಿಡಿದು 300 ರೂಪಾಯಿ ಕೆ ಜಿವರೆಗೂ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಇದು ಮೌಲ್ಯವರ್ಧನೆಗೆ ಇರುವಂಥ ಒಂದು ಉತ್ತಮವಾದಂಥ ಉದಾಹರಣೆ ಆಗಿರ್ಬೋದು, ಬೆಲೆ ಆಗಿರ್ಬೋದು. ಇದೇ ರೀತಿ ನಾವು ಹಣ್ಣು ಮತ್ತು ತರಕಾರಿಗಳನ್ನಾಗಿರ್ಬೋದು. ಹಣ್ಣು ಮತ್ತು ತರಕಾರಿಗಳನ್ನು ನಾವು ಬೆಳೆದು ಅದನ್ನು ಎಷ್ಟು ದಿನ ಇಡಬಹುದು? 3 ದಿನ 4 ದಿನ ರೆಫ್ರಿಜರೇಟರಲ್ಲಿ ಇಟ್ಟರೂ ಕೂಡ 1 ವಾರಕ್ಕಿಂತ ಹೆಚ್ಚು ದಿನ ನಾವು ಅದನ್ನು ಇಡೋದಕ್ಕಾಗಲ್ಲ. ಅದನ್ನೇ ನಾವು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಅದನ್ನು ರೂಪವನ್ನು ಬದಲಾವಣೆ ಮಾಡೋದು. ಸೊ ಈ ಒಂದು ನಾವು ಮೌಲ್ಯವರ್ಧನೆ ಮಾಡಿದವಾಗ ಖಂಡಿತವಾಗಿ ನಮಗೆ ಮೂಲ ವಸ್ತು ಏನಿರುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ಅಡಿಷ್ನಲ್ ಆಗಿ ಒಂದಷ್ಟು ಖರ್ಚುಗಳು ಕೂಡ ಬರುತ್ತೆ, ಇಲ್ಲ ಅಂತಲ್ಲ. ಆ ಖರ್ಚಿನ ಒಂದು ಹೋಲಿಕೆ ಮಾಡ್ಕೊಂಡಾಗ ನಮಗೆ ಮುಂದೆ ಸಿಗುವಂಥ ಒಂದು ಆದಾಯ ಏನಿದೆ ಅದು ತುಂಬ ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಈಗ ಹಣ್ಣು ಮತ್ತು ತರಕಾರಿಗಳಿಂದ ನಾವು ಉಪ್ಪಿನಕಾಯಿ ಮಾಡೋದಂತ ಆಗಿರ್ಬೋದು, ಅಥವಾ ಜಸ್ಟ್ ಅವನ್ನ ಬರೀ ಅದರ ನಿರ್ಜಲೀಕರಣ ಮಾಡೋದ್ರಿಂದ ಆಗಿರ್ಬೋದು. ಈಗ ನೀವೆಲ್ಲ ನೋಡಿದಿರಿ, ಕೇಳಿರ್ತೀವಿ ನಾವು ನ್ಯೂಸ್ ಪೇಪರಲ್ಲಿ, ಟಿ ವಿಲೆಲ್ಲ. ಟೊಮೆಟೊ ಬೆಳೆದಂಥ ರೈತರು ಒಂದು ಸತಿ 100 ರೂಪಾಯಿ ಕೆ ಜಿ ಆಗುತ್ತೆ, ಒಂದು ಸತಿ ಕೇಳೋರ್ ಗತಿ ಇಲ್ದಲೇ ಅದನ್ನು ಬೀದಿಗೆ ಸುರಿದು, ಅಂದರೆ ಮತ್ತೆ ವಾಪಸ್ ಮನೆಗೆ ತೊಗೊಂಡೋದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಆಗುತ್ತೆ ಅಂತ ರೈತರು ಎಷ್ಟೋ ಸತಿ ಬೀದಿಗೆ ಸುರಿದು ಹೋಗುವಂಥ ಸನ್ನಿವೇಶಗಳನ್ನು ನೋಡಿದ್ದೀವಿ. ಸೊ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ. ಯಾವಾಗ ಆ ವಸ್ತು ಒಂದು ನಮಗೆ ಹೇರಳವಾಗಿ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅದನ್ನು ನಾವು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಇಟ್ಕೊಂಡಾಗ ಯಾವಾಗ ಆ ವಸ್ತುವಿನ ಬೆಲೆ ಮಾರುಕಟ್ಟೆಯಲ್ಲಿ ಅತ್ಯಂತ ಹೆಚ್ಚಾಗಿದೆ, ಯಾವಾಗ ನಮಗೆ ಒಂದು ಸಪ್ಲೈ ಕಡಿಮೆ ಇದ್ದಾಗನೇ ಅದರದ್ದು ಒಂದು ನಮಗೆ ಬೇಡಿಕೆ ಹೆಚ್ಚಾಗಿ ಒಂದು ವಸ್ತುವಿನ ಬೆಲೆ ಹೆಚ್ಚಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಟೊಮೆಟೊ ನಾವು ಉದಾಹರಣೆಗೆ ಹೇಳಬೇಕಂದ್ರೆ ಅದನ್ನು ಯಾವಾಗ ನಮಗೆ 50 ಪೈಸೆ 1 ರೂಪಾಯಿ ಅಥವಾ ಬೀದಿಗೆ ಚೆಲ್ಲುವಂಥ ಸಂದರ್ಭದಲ್ಲಿ ಅದನ್ನು ನಾವು ಬರೀ ನಿರ್ಜಲೀಕರಣ ಅಂದರೆ ಬರೀ ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಅದನ್ನು ನಾವು ವರ್ಷ ಪೂರ್ತಿ ಬಳಸ್ಬೋದು. ನಾವು ಯಾವ ರೀತಿ ತಾಜಾ ಟೊಮೆಟೊ ಹಣ್ಣನ್ನು ಸಾಂಬಾರಿಗೆ ಅದಕ್ಕೆಲ್ಲ ಹೆಚ್ಚಾಗ್ತೀವಲ್ಲ, ಅದನ್ನು 1 ಟೊಮೆಟೊ ಹಾಕೋ ಬದಲು 1 ಸ್ಪೂನ್ ಈ ಟೊಮೆಟೊ ಪೌಡರ್ನ ಹಾಕೋದ್ರಿಂದ ನಮಗೆ ಆ ಉದ್ದೇಶ ಈಡೇರುತ್ತೆ. ಅಥವಾ ಅದನ್ನು ನಾವು ಪೇಸ್ಟ್ ಥರ ಮಾಡಿ ಒಂದಷ್ಟು ಸಂರಕ್ಷಕಗಳನ್ನು ಹಾಕಿ ಸಂರಕ್ಷಣೆ ಮಾಡಿ ಇಟ್ಕೊಂಡಾಗೂ ಕೂಡ ಅದನ್ನು ನಾವು ಟೊಮೆಟೊನ ಸುರಕ್ಷಿತವಾಗಿ, ಇಲ್ಲಿ ರೈತನಿಗಾಗುವಂಥ ನಷ್ಟ ಕೂಡ ತಪ್ಪಿತು, ಮತ್ತು ಗ್ರಾಹಕರಿಗೆ ಅದು ಒಂದು ಅನ್ಸೀಸನ್ನಲ್ಲಿ ಅಂದರೆ ಯಾವುದೇ ಒಂದು ಸೀಸನ್ ಇಲ್ಲದೆ ಅಂತರ ಸಮಯದಲ್ಲೂ ಕೂಡ ಆ ವಸ್ತುವನ್ನು ನಾವು ಬಳಕೆ ಮಾಡೋದಕ್ಕೆ ಅವಕಾಶ ಗ್ರಾಹಕರಿಗೆ. ಸೊ ಇಲ್ಲಿ ಮೌಲ್ಯವರ್ಧನೆಯಿಂದ ನಾನು ಆವಾಗಲೇ ಹೇಳ್ದಂಗೆ ಬೆಳೆಯೋವರೆಗೂ ಬಳಸುವವರೆಗೂ ಇಬ್ಬರಿಗೂ ಕೂಡ ಇದರಿಂದ ಉತ್ತಮವಾದ ಲಾಭ ಖಂಡಿತವಾಗಿ ದೊರಕುತ್ತೆ. ಅದರಿಂದ ಉಪ್ಪಿನಕಾಯಿಗಳಾಗಿರ್ಬೋದು, ಹಪ್ಪಳ ಸಂಡಿಗೆಗಳಾಗಿರ್ಬೋದು, ಮತ್ತು ನಾವೇನು ಸಾಸ್ ಅಂತ ಹೇಳ್ತೀವಿ ಅದು, ಅಥವಾ ಹಣ್ಣಿನಿಂದ ಪಾನೀಯಗಳು.
ಜ್ಯೂಸ್ ಆಗಿರ್ಬೋದು, ಸ್ಕ್ವಾಷ್ ಆಗಿರ್ಬೋದು, ನೆಕ್ಟರ್ ಈ ರೀತಿ ನಾವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿದಾಗ ಖಂಡಿತವಾಗೂ ಕೂಡ ಒಂದು ಕೃಷಿ ಲಾಭದಾಯಕ ಆಗೋದಲ್ದಲ್ಲಿ. ಸೊ ನಮ್ಮ ದೇಶದಲ್ಲಿ ನಾನು ಹೇಳಿದೆ ಆಹಾರ ಉತ್ಪನ್ನ ನಾವು ತುಂಬಾ ಮುಂದಿದ್ದೀವಿ, ಆದರೆ ಸಂಸ್ಕರಣೆ ವಿಷಯಕ್ಕೆ ಬಂದಾಗ ನಾವು ತುಂಬಾ ಹಿಂದಿದ್ದೀವಿ. ಯಾರು ತರಬೇತಿ ಕೊಡ್ತಾರೆ ಡಾಕ್ಟ್ರೆ? ಈಗ ನಾನು ಹೇಳಿದಂಗೆ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದೆ. ಈ ಒಂದು ಭಾಗಕ್ಕೆ ಬರಬೇಕಾದಾಗ ಚಾಮರಾಜನಗರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಮೈಸೂರಿನ ಸುತ್ತೂರಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಮಂಡ್ಯದ VC ಫಾರ್ಮ್ನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅದಲ್ಲದೆ ಮಂಡ್ಯದಲ್ಲಿ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕೂಡ ಇದೆ. ಸೊ ಈ ಎಲ್ಲ ಕೇಂದ್ರಗಳಲ್ಲೂ ರೈತರಿಗೆ ಬೇಕಾದಂತಹ ಎಲ್ಲ ರೀತಿಯ ಸಂಸ್ಕರಣೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡುವಂಥ ತರಬೇತಿಗಳನ್ನು ಕೊಡ್ತಾ ಇರ್ತಾರೆ. ಆಯಾ ಸಮಯಕ್ಕೆ ತಕ್ಕ ಕೊಡ್ತಿರ್ತಾರೆ. ಅವರಾಗೆ ಒಂದು ತರಬೇತಿಗಳನ್ನು ಮಾಡಿದಾಗ ನೀವು ಅದು ವಿಷಯ ತಿಳ್ಕೊಂಡು ಹೋಗಿ ಭಾಗವಹಿಸ್ಬೋದು. ಅಥವಾ ನಿಮಗೆ ಯಾವುದು ಈ ಥರ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಿಮಗೆ ಮೌಲ್ಯವರ್ಧನೆ ರಾಗಿದಾಗಿರ್ಬೋದು, ಮುಸ್ಕಿನ ಜೋಳದ್ದಾಗಿರ್ಬೋದು, ಅಥವಾ ಹಣ್ಣು ಮತ್ತು ತರಕಾರಿಗಳಾಗಿರ್ಬೋದು, ಅಥವಾ ಅಣಬೆ, ಈ ಥರ ಯಾವುದು ನಿಮಗೆ ಒಂದು ವಿಶೇಷವಾದ ತರಬೇತಿ ಬೇಕು ಅಂತ ಹೇಳಿದಾಗ ನೀವೇ ಕೂಡ ಸಂಪರ್ಕ ಮಾಡಿ ಒಂದು ತರಬೇತಿನ ಆಯೋಜನೆ ಮಾಡೋಕ್ಕೆ. ಈ ತರಬೇತಿಗಳಿಗೆ ಯಾವುದೇ ರೀತಿಯಾದಂತಹ ಫೀಸ್ ಇರೋದಿಲ್ಲ. ತರಬೇತಿ ಯಾವಾಗಲೂ ಎಲ್ಲ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲೂ ತರಬೇತಿಯನ್ನು ಉಚಿತವಾಗಿಯೇ ನೀಡಲಾಗುತ್ತೆ. ಈ ಒಂದು ತರಬೇತಿಯನ್ನು ತೆಗೆದುಕೊಂಡು ಈ ಒಂದು ಉದ್ಯಮವಾಗಿ ಅವರು ಒಂದು ಸಂಸ್ಕರಣೆ ಮೌಲ್ಯವರ್ಧನೆ ಉದ್ಯಮವನ್ನು ತಗೊಳ್ಳಿ. ಬರೀ ತರಬೇತಿಯಲ್ಲಿ ಬರೀ ಯಾವ ರೀತಿ ಮಾಡಬೇಕು ಅನ್ನೋದಷ್ಟೇ ಅಲ್ಲ, ಯಾವ ರೀತಿ ಅದನ್ನು ವೈಜ್ಞಾನಿಕವಾಗಿ ನಾವು ಪ್ಯಾಕೇಜ್ ಮಾಡಬೇಕು, ಅದನ್ನು ಯಾವ ರೀತಿ ಲೇಬಲ್ ಮಾಡಬೇಕು, ಮತ್ತು ಮಾರುಕಟ್ಟೆಯನ್ನು ಯಾವ ರೀತಿ ನಾವು ಕಂಡುಕೋಬೇಕು ಅನ್ನೋದ್ರ ಕೂಡ ಸಂಪೂರ್ಣವಾಗಿ ಅವರಿಗೆ ತರಬೇತಿಯನ್ನು ನೀಡಲಾಗುತ್ತೆ. ಸಾಮಾನ್ಯವಾಗಿ ವೈಯಕ್ತಿಕ ಮಟ್ಟದಲ್ಲಿ ಇದನ್ನು ಮಾಡೋದು ಒಳ್ಳೆಯದು ಅಂತೀರೋ ಅಥವಾ ಗುಂಪುಗಳಾಗಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತೀರೋ? ಇವಾಗ ಅದನ್ನು ಹೇಳಬೇಕಂದ್ರೆ ವೈಯಕ್ತಿಕವಾಗಿ ಮಾಡೋದು ಹೆಚ್ಚಿನ ಒಂದು ರಿಸ್ಕನ್ನು ತೆಗೆದುಕೊಳ್ಳಬೇಕಾಗತ್ತೆ. ಯಾಕೆಂದರೆ ಒಬ್ಬರೇ ಮಾಡಿದಾಗ ಅದ್ರ ಮಾರುಕಟ್ಟೆ ರಿಸ್ಕ್ ಆಗಿರ್ಬೋದು ಅಥವಾ ಅದು ಪದಾರ್ಥ, ಅದು ನಾವು ಗುಂಪಿನಲ್ಲಿ ಮಾಡಿದಾಗ ಅದ್ರ ಒಂದು ಹೆಚ್ಚಿನ ಲಾಭವನ್ನು ಪಡು. ಆದರೆ ಅದು ಸಮಾನ ಮನಸ್ಕರು ಇರುವಂತಹ ಗುಂಪಾಗಿರಬೇಕು. ಸೊ ಈ ಥರ ಒಂದು ಗುಂಪಿನಲ್ಲಿ ಮಾಡಿದಾಗ ಏನಾಗುತ್ತೆ, ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ನೈಪುಣ್ಯತೆ ಇರುತ್ತೆ. ಒಬ್ಬರು ಚೆನ್ನಾಗಿ ಒಂದು ತಯಾರಿಯಲ್ಲಿ ನೈಪುಣ್ಯತೆ ಹೊಂದಿರ್ತಾರೆ, ಅಡುಗೆ ಮಾಡೋವಂಥದ್ದು ಇದರಲ್ಲಿ ನೈಪುಣ್ಯತೆ ಇರುತ್ತೆ. ಒಬ್ಬರು ಚೆನ್ನಾಗಿ ಮಾತಾಡ್ತಿರ್ತಾರೆ. ಯಾಕೆಂದರೆ ಮಾರುಕಟ್ಟೆ ಮಾಡಬೇಕಂದಾಗ ನಾವು ಹೇಳಬೇಕು, ಅದ್ರ ಬಗ್ಗೆ ಒಂದು ಮಾತಿನ ಕೌಶಲ್ಯ ಇರಬೇಕು. ಆಮೇಲೆ ಕೆಲವೊಬ್ಬರು ಅಕೌಂಟಿಂಗಲ್ಲಿ, ಕೆಲವೊಬ್ಬರು ಒಂದು ಹೊರಗಡೆ ಓಡಾಡಿ ಸಂಸ್ಥೆಗಳನ್ನು ಪರಿಚಯ ಮಾಡಿಕೊಂಡು ಒಂದು ಸಂಬಂಧಗಳನ್ನು ಬೆಳೆಸ್ಕೊಳ್ಳೋ ಇದರಲ್ಲಿ ಅವರು ಪರಿಣಿತಿ ಅಂದರೆ ನೈಪುಣ್ಯತೆ ಅನ್ನೋದು. ಸೊ ಇಷ್ಟು ನಾವು ಒಂದು 5ರಿಂದ 10 ಜನ ಗುಂಪಿನಲ್ಲಿ ಒಂದು ಮಾಡಿದಾಗ ಒಂದು ಜವಾಬ್ದಾರಿ ಕೂಡ ನಮಗೆ ಬಟವಡೆ ಆಗುತ್ತೆ, ಮತ್ತು ರಿಸ್ಕ್ ಕೂಡ ಬಟವಡೆ ಆಗುತ್ತೆ. ಕಡಿಮೆ ರಿಸ್ಕಲ್ಲಿ ಒಂದು ಉತ್ತಮವಾದ ಇದನ್ನು ನಾವು ಗುಂಪು ಚಟುವಟಿಕೆಗಳಲ್ಲಿ ಮಾಡಬಹುದು ಸರ್. ಗುಂಪಾಗಿ ಮಾಡೋದೇ ಒಳ್ಳೆಯದು. ಗುಂಪಾಗಿ ಮಾಡೋದು ಒಳ್ಳೆಯದು. ಅಂದರೆ ಹೆಚ್ಚು ರಿಸ್ಕ್ ಕಡಿಮೆ ಆಗುತ್ತೆ, ಜವಾಬ್ದಾರಿ ವಿತರಣೆ ಆಗುತ್ತೆ, ಆಮೇಲೆ ಬಂಡವಾಳ ಎಲ್ಲರಲ್ಲೂ ಶೇರ್ ಆಗುತ್ತೆ. ಒಬ್ಬರೇನೂ ಮಾಡ್ಬೋದು, ಮಾಡೋಕ್ಕೆ ಏನಂತಲ್ಲ, ಆದರೆ ಆವಾಗ ಸ್ವಲ್ಪ ಅವರಿಗೆ ಅದು ಎಲ್ಲನೂ ಒಬ್ಬರೇ ಮಾಡಬೇಕಾದಾಗ ಮಾರುಕಟ್ಟೆ ಮಾಡಬೇಕು, ಈ ಕಡೆ ತಯಾರಿಕೆಯನ್ನು ನೋಡ್ಕೋಬೇಕು, ಮಾರುಕಟ್ಟೆನೂ ನೋಡ್ಕೋಬೇಕು, ಮತ್ತು ಅದಕ್ಕೆ ಬೇಕಾದಂಥ ಸಲಕರಣೆಗಳನ್ನ ಹೊಂದ್ಸ್ಕೊಳೋದಕ್ಕೆ ಸ್ವಲ್ಪ ಒಬ್ಬರೇ ಮಾಡಿದಾಗ ಅದು ಕಷ್ಟ ಆಗ್ಬೋದು. ಅಂದರೆ ಪ್ರಾರಂಭದ ದಿನಗಳಲ್ಲಿ ಬೇರೆ ಬೇರೆ ಇಲಾಖೆಗಳಿಂದ ಏನಾದರೂ ನೆರವು ಕೂಡ ದೊರೀಬಹುದಾ? ಉದಾಹರಣೆಗೆ ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕಾ ಇಲಾಖೆ ಆಗ್ಬೋದು, ಈ ತರಹ ಸಣ್ಣ ಪುಟ್ಟ ಕಿರು ಉದ್ಯಮಗಳನ್ನು ಮಾಡೋವಂಥವ್ರಿಗೆ ಏನಾದರೂ ಪ್ರೋತ್ಸಾಹ? ಖಂಡಿತವಾಗಿ ಸರ್. ಈ ಒಂದು ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಇವಾಗ PMFME ಅಂತ ಇದೆ, ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರೈಸಸ್. ಅಂದರೆ ಇದು ಪ್ರಧಾನಮಂತ್ರಿಗಳು ಒಂದು ಕಿರು ಉದ್ದಿಮೆಯನ್ನು ತೆಗೆದುಕೊಳ್ಳೋದಕ್ಕೆ ಧನ ಸಹಾಯವನ್ನು ಸಬ್ಸಿಡಿ ದರದಲ್ಲಿ, ಅದು ಪ್ರತಿ ಜಿಲ್ಲೆಗಳಲ್ಲೂ ಇದೆ. ಇದರಲ್ಲಿ 10 ಲಕ್ಷ ರೂಪಾಯಿಗಳ ಅನುದಾನ ಇದೆ. ಅದರಲ್ಲಿ 50% ಅಷ್ಟು ರೈತರಿಗೆ ಸಬ್ಸಿಡಿ ಸಿಗುತ್ತೆ. ಅಂದರೆ 10 ಲಕ್ಷ ಸಾಲ ತೊಗೊಂಡ್ರೆ ಬರೀ 5 ಲಕ್ಷ ಮಾತ್ರ ಮರುಪಾವತಿ ಮಾಡೋದು. ಯಾವುದೇ ಆಹಾರ ಸಂಸ್ಕರಣೆ ಆಗಿರ್ಬೋದು, ಅದನ್ನು ನೀವು ತಯಾರು ಮಾಡಿ, ಆ ಒಂದು ಯೋಜನೆಯನ್ನು ತಯಾರು ಮಾಡಿ ನೀವು ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಒಬ್ಬರು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ರಿಪೋರ್ಟರ್ ಅಂತ ಇರ್ತಾರೆ. ಆ ವ್ಯಕ್ತಿಯನ್ನು ಸಂಪರ್ಕ ಮಾಡಿದಾಗ ಅವರೊಂದು ಅರ್ಜಿ ಕೊಡ್ತಾರೆ. ಅದಕ್ಕೆ ನೀವು ಒಂದು ಯೋಜನಾ ವರದಿಯನ್ನು ತಯಾರು ಮಾಡಿಕೊಟ್ಟಾಗ ಖಂಡಿತವಾಗಿಯೂ ನೀವು ಈ ಸಾಲ ಸೌಲಭ್ಯನ ಪಡೆದು ನಿಮ್ಮದೇ ಆದಂಥ ಸಂಸ್ಕರಣಾ ಘಟಕವನ್ನು ಯಾವುದೇ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಹಣ್ಣು, ತರಕಾರಿ ಯಾವುದೇ ರೀತಿ ಸಂಸ್ಕರಿತ ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಈ PMFM ಯೋಜನೆಯಲ್ಲಿ ಅವಕಾಶ ಇದೆ. ಅದಲ್ಲದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಂತ ಏನು ಹೇಳ್ತೀವಿ ನಾವು, ಅದರಲ್ಲೂ ಕೂಡ ಇದಕ್ಕೆ ತರಬೇತಿಗಳಿಗೆ ಅವಕಾಶ ಇದೆ. ಅವರು ಸರ್ಟಿಫಿಕೇಟ್ ಕೊಡ್ತಾರೆ, ಮತ್ತು ನೀವು ಯಾವುದೇ ತರಬೇತಿ ಪಡ್ಕೊಂಡು ನಿಮ್ಮ ಒಂದು ಅದು ಸರ್ಟಿಫಿಕೇಟ್ ಇದ್ದರೆ ಅಲ್ಲಿ ಪ್ರತಿ ವರ್ಷ ಒಂದೊಂದು ಯೋಜನೆಗಳು ಬರ್ತಾನೆ ಇರ್ತದೆ. ಆ ಒಂದು ಯೋಜನೆಗಳ ಲಾಭವನ್ನು ಕೂಡ ರೈತರು ಪಡ್ಕೋಬಹುದು. ಸೊ ನಾವು ನಿರಂತರವಾಗಿ ಈ ತಾಂತ್ರಿಕತೆಗಳಿಗಾಗಿ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು
ಕೃಷಿ ವಿಶ್ವವಿದ್ಯಾನಿಲಯ ಇವುಗಳ ಸಂಪರ್ಕದಲ್ಲಿ ಇದ್ದರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತು ಈ ಯೋಜನೆಗಳಿಗೆ ನಾವು ನಿರಂತರವಾಗಿ ಈ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಒಂದು ನಿರಂತರ ಸಂಪರ್ಕದಲ್ಲಿದ್ದಾಗ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಸರ್ಕಾರದ ಸೌಲಭ್ಯವನ್ನು, ತಾಂತ್ರಿಕತೆಗಳನ್ನು ನಾವು ಯಥೇಚ್ಛವಾಗಿ ಮತ್ತು ಸುಗಮವಾಗಿ ಬಳಸ್ಕೋಬಹುದು. ಅದರಿಂದ ನಾವು ನಿರಂತರವಾಗಿ ಆ ಒಂದು ಇವುಗಳ ಸಂಪರ್ಕದಲ್ಲಿದ್ದರೆ ತುಂಬಾ ಒಳ್ಳೆಯದಾಗುತ್ತೆ ಸರ್. ಡಾಕ್ಟರ್ ಚಂದ್ರಕಲಾ ಹಣಗೆಯವರೇ, ಸಾಮಾನ್ಯವಾಗಿ ಈ ಸಾವಯವ ಉತ್ಪನ್ನಗಳನ್ನು ತಾವು ಹೇಳಿದ ಹಾಗೆ ಮೊದಲ ಒಂದೆರಡು ಹಂತ ಅಂದರೆ ಸ್ವಚ್ಛಗೊಳಿಸೋದು, ಕ್ಲೀನ್ ಮಾಡೋದು, ಪ್ಯಾಕ್ ಮಾಡೋದು ಮತ್ತು ಹಿಟ್ ಮಾಡೋದು, ಇದಕ್ಕೇನು ಅಡ್ಡಿ ಇಲ್ಲ. ಆದರೆ ಅದನ್ನು ಪ್ರೋಸೆಸ್ ಮಾಡಿದಾಗ, ಈಗ ಸಾವಯವದಲ್ಲೇ ನಾನು ಟೊಮ್ಯಾಟೊ ಬೆಳೆದಿರ್ತೀನಿ, ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ನಾನು ಕೆಚಪ್ ಮಾಡ್ತೀನಿ ಅಥವಾ ಮತ್ತೊಂದು ಜಾಮ್ ಮಾಡ್ತೀನಿ ಅಥವಾ ಮತ್ತೊಂದು ಮಾಡ್ತೀನಿ ಅಂದಾಗ ಈ ಪ್ರೋಸೆಸ್ಗೆ ಏನಾದರೂ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಬೇಕಾಗುತ್ತಾ? ಅಂದರೆ ಅಲ್ಲೂ ಕೂಡ ನಾನು ಸಾವಯವ ಉತ್ಪನ್ನಗಳನ್ನೇ ಬಳಸಿದ್ದೀನಿ, ಹಾಗಾಗಿ ಇದು ಸಂಪೂರ್ಣ ಸಾವಯವ ಸಂಸ್ಕರಿತ ಆಹಾರ ಅಂತ ಹೇಳಿ. ಹೌದು ಸರ್, ಖಂಡಿತವಾಗೂ ನಾವು ಯಾವಾಗ ನಮ್ಮ ಲೇಬಲ್ ಮೇಲೆ ಇದು ಸಾವಯವ ಪದಾರ್ಥ ಅಂತ ಹೇಳಿದಾಗ ಬೆಳೆಯೋದು ಕೂಡ ಸಾವಯವ ಪದ್ಧತಿಲೇ ಆಗಿರಬೇಕು, ಮತ್ತು ಅದನ್ನು ನಾವು ಸಂಸ್ಕರಣೆ ಮತ್ತು ಆಹಾರ ತಯಾರಿಕೆ ಕೂಡ ಸಾವಯವ ಪದ್ಧತಿಲೇ ಆಗಿರಬೇಕು. ಈಗ ಉದಾಹರಣೆಗೆ ನಾನು ಸಾಸ್ ಅಂತ ಹೇಳ್ತೀನಿ, ಟೊಮೆಟೊ ಸಾಸ್. ಅದಕ್ಕೆ ನಾವು ಅದನ್ನು ಸಂರಕ್ಷಣೆ ಮಾಡಬೇಕಂದ್ರೆ ಸೋಡಿಯಂ ಬೆನ್ಸೋಯೇಟ್ ಅನ್ನುವಂಥ ಸಂರಕ್ಷಕವನ್ನು ಹಾಕಿಸ್ಬೇಕು. ಸೊ ನೀವು ಆ ಸೋಡಿಯಂ ಬೆನ್ಸೋಯೇಟ್ ಯಾವಾಗ ಅದರಲ್ಲಿ ಉಪಯೋಗ ಮಾಡ್ತೀರಿ ಅಲ್ಲಿ ನಿಮ್ಮ ಸಾವಯವ ಪ್ರೊಸೆಸ್ಗೆ ಅದು ನಿಂತೋದಾಗೆ. ಸೊ ಆದ್ದರಿಂದ ಸಾವಯವ ಬೆಳೆಯೋದ್ರಲ್ಲೂ ಸಾವಯವವನ್ನು ಕಾಪಾಡ್ಕೋಬೇಕು ಮತ್ತು ಸಂಸ್ಕರಣೆಯಲ್ಲೂ ಸಾವಯವ. ಅದ್ರ ಬದಲು ನಾವು ಸೋಡಿಯಂ ಬೆನ್ಸೋಯೇಟ್ ಬದಲು ಒಂದು ನೈಸರ್ಗಿಕ ಸಂರಕ್ಷಕ ವಸ್ತುಗಳು, ಉಪ್ಪಾಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಇದನ್ನು ಹಾಕಿನೂ ಕೂಡ ನಾವು ಕೆಲವೊಂದು ಮಟ್ಟದ ಒಂದು ತಿಂಗಳವರೆಗೆ, ಅಂದರೆ 6 ತಿಂಗಳು ಬರೋಷ್ಟೊಂದು ನಾವು 3 ತಿಂಗಳವರೆಗೆ ಆದರೂ ಖಂಡಿತವಾಗಿ ಅದನ್ನು ಸಂರಕ್ಷಣೆ ಮಾಡ್ಬೋದು. ಸೊ ಹಂಗಾಗಿ ನಾವು ಸಾವಯವ ಅಂತ ಹೇಳಿ ನಮ್ಮ ಒಂದು ಲೇಬಲ್ ಮೇಲೆ ಮೆನ್ಷನ್ ಮಾಡಿದಾಗ ಪ್ರೋಸೆಸ್ಸು, ಸಂಸ್ಕರಣೆ ಹಂತ ಮತ್ತು ಬೆಳವಣಿಗೆ ಎರಡರಲ್ಲೂ ಕೂಡ ಸಾವಯವ ಒಂದು ಇದನ್ನು ನಾವು ಕಾಪಾಡ್ಕೋಬೇಕಲ್ಲ. ಅದಕ್ಕೆ ಬೇರೆ ಏನಾದರೂ ಸರ್ಟಿಫಿಕೇಷನ್ ಬೇಕಾಗುತ್ತಾ ಮೇಡಮ್? ಅಥವಾ ಇವರೇನು ಸಾವಯವ ಕೃಷಿಕರು ಅಂತ ಹೇಳೋ ಒಂದು ಸರ್ಟಿಫಿಕೇಟ್ ಇರುತ್ತಲ್ಲ, ಅದೇ ಸಾಕಾಗ್ಬೋದಾ? ಸರ್, ಅದು ಸಾಕಾಗಲ್ಲ. ಈಗ ನೀವು ಯಾವುದೇ ಒಂದು ಕೇಂದ್ರಗಳಿರುತ್ತೆ, CFTR ಇರ್ಬೋದು, ಮತ್ತು ಈ ಥರ ಒಂದು ಸಂಸ್ಥೆಗಳಿಂದ ನೀವು ಅದನ್ನು ಪ್ರಮಾಣೀಕರಿಸ್ಕೊಳ್ಳಿ. ಅಂದರೆ ಅದರಲ್ಲಿ ಯಾವುದೇ ಒಂದು ನಾವು ರಾಸಾಯನಿಕಗಳನ್ನ ಬಳಕೆ ಮಾಡಿಲ್ಲ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸರ್. ಅಂದರೆ ಪ್ರಮಾಣೀಕರಣ ಬೇಕು ಸರ್ ಅಲ್ವಾ? ಹೌದು. ಇಲ್ಲ ಅಂತಂದರೆ ಹೊರ ಮಾರುಕಟ್ಟೆಗಳಿಗೆ ಅದನ್ನು ಮಾರಕ್ಕಾಗಲ್ಲ. ಅಂದರೆ ನೀವು ಈಗ ಇಲ್ಲೇ ನಮ್ಮ ಊರಲ್ಲೇ ನಮ್ಮ ಮನೆ ಹತ್ರ ಅಥವಾ ನಮ್ಮ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಮಾರಾಟ ಮಾಡ್ತೀವಿ ಅಂದಾಗ ಅದನ್ನ ಯಾರು ನಿಮ್ಗೆ ಏನು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಆದರೆ ನಿಮ್ಮ ಮಾರುಕಟ್ಟೆನ ವಿಸ್ತಾರ ಮಾಡಬೇಕು, ನೀವು ಹೊರದೇಶಗಳಿಗೆ ಕಳಿಸ್ಬೇಕು ಅಂತ ಅಂದಾಗ ಇವೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ಬೆಳೆಯೋದನ್ನು ಪ್ರಮಾಣೀಕರಿಸಬೇಕಾಗುತ್ತೆ ಮತ್ತು ನಮ್ಮ ಸಂಸ್ಕರಣೆಯನ್ನು ಕೂಡ ಪ್ರಮಾಣೀಕರಿಸಬೇಕಾಗುತ್ತೆ. ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಹಾಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಈ ತರಹದ ಸಾಕಷ್ಟು ತರಬೇತಿಗಳನ್ನು ಕೊಟ್ಟು ಅವರನ್ನು ಯಶಸ್ವಿ ಉದ್ಯಮಿಗಳನ್ನಾಗಿ ಮಾಡಿದಂತಹ ಒಂದು ಅನುಭವ ತಮಗಿದೆ ಚಂದ್ರಕಲಾ ಹಣಗೆ. ಒಂದಷ್ಟು ಉದಾಹರಣೆಗಳೇನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ಹೇಳ್ಬೋದು? ಖಂಡಿತವಾಗಿ ಸರ್. ಈಗ ನಾವು ಚಾಮರಾಜನಗರದಲ್ಲಿ ಸುಮಾರು 15 ವರ್ಷಗಳ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ಸುಮಾರು ರೈತ ಮಹಿಳೆಯರಿಗೆ, ಸ್ತ್ರೀ ಶಕ್ತಿ ಸಂಘದವರಿಗೆ ನಾವು ತರಬೇತಿಗಳನ್ನು ಕೊಟ್ಟಿದ್ದೀವಿ. ಸೊ ಈ ಒಂದು ತರಬೇತಿಗಳಿಂದ ಅವರು ತರಬೇತಿಯನ್ನು ಪಡ್ಕೊಂಡು ಒಂದು ಸಂಸ್ಕರಣಾ ಕೇಂದ್ರಗಳನ್ನು ತಯಾರು ಮಾಡಿ ಅವರ ಗೃಹ ಮಟ್ಟದಲ್ಲೇ ಒಂದು ಸಣ್ಣ ಕೈಗಾರಿಕೆಗಳಲ್ಲಿ ಸುಮಾರು ಜನ ಮಹಿಳೆಯರು ಈಗ ಆಲ್ರೆಡಿ ಚಾಮರಾಜನಗರದಲ್ಲಿ ಈ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ರಾಗಿಯ ಮೌಲ್ಯವರ್ಧಿತ ಉತ್ಪನ್ನಗಳಾಗಿರ್ಬೋದು, ಹರದನಹಳ್ಳಿಯಲ್ಲಿ ಶ್ರೀಮತಿ ರಾಜೇಶ್ವರಿ ಅಂತ ಇದ್ದಾರೆ. ಅವರು ಈ ರಾಗಿಯಿಂದನೇ ಹಪ್ಪಳ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು ಮತ್ತು ಮಾಲ್ಟ್ ಪೌಡ್ರು ಇದನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅದಲ್ಲದಲ್ಲೇ ಕೂಡ ಚುಕ್ಕಿ ನಂಜುಂಡು ಸ್ವಾಮಿಯವರ ಒಂದು ನಿಸರ್ಗ ಅಂತ ಒಂದು ಸಂಸ್ಥೆಯನ್ನು ಅವರು ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಚಾಮರಾಜನಗರದಲ್ಲಿ. ಈ ಸಂಸ್ಥೆಯ ಮುಖಾಂತರ ಕೂಡ ಅವರು ನೈಸರ್ಗಿಕ ವಸ್ತುಗಳು ಅಂದರೆ ಸಾವಯವ ಒಂದು ವಸ್ತುಗಳನ್ನು ಅವರೇ ಬೆಳೆದು ಅದನ್ನು ತಯಾರು ಮಾಡಿ ಯಾವುದೇ ರಾಸಾಯನಿಕಗಳು ಇಲ್ಲದಲೇ ಈ ಸಾವಯವ ಉತ್ಪನ್ನಗಳನ್ನ ತಯಾರು ಮಾಡಿ ಮೌಲ್ಯವರ್ಧನೆ ಮಾಡಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಕೇವಲ ಅವರ ಇದರಿಂದ ಒಂದು ಸುಮಾರು ಒಂದು 30-40 ಮಹಿಳೆಯರಿಗೆ ಅವರು ಸ್ವಯಂ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನೀವು ಹೇಳಿದ್ರಲ್ಲ, ಒಬ್ಬೊಬ್ಬರೇ ಒಂದು ಇಂಡಿವಿಜುವಲ್ ಆಗಿರುವಂಥ ಮಹಿಳೆಯರು ಕೂಡ ಇವತ್ತಿನ ದಿನದಲ್ಲಿ ಅವರ ಮನೆ ಮಟ್ಟದಲ್ಲಿ ಸಣ್ಣ ಗೃಹ ಕೈಗಾರಿಕೆಗಳ ಮಟ್ಟದಲ್ಲಿ ರಾಗಿಯಿಂದ ಆಗಿರ್ಬೋದು, ಅಕ್ಕಿಯಿಂದ ಆಗಿರ್ಬೋದು, ಮುಸುಕಿನ ಜೋಳದಲ್ಲಿ ಈಗ ನಮ್ಮ ಒಂದು ಮಂಡ್ಯದಲ್ಲಿ ನೋಡಬೇಕಂದ್ರೆ ಮುಸುಕಿನ ಜೋಳದ ಮೌಲ್ಯವರ್ಧಿತ ಉತ್ಪನ್ನಗಳ ಒಂದು ನಾವು ತರಬೇತಿಗಳನ್ನ ಕೊಡ್ತೀವಿ. ಅದರಲ್ಲಿ ಬಿಸಿಬೇಳೆ ಮಿಕ್ಸ್ ಆಗಿರ್ಬೋದು ಮತ್ತು ಪೊಂಗಲ್ ಮಿಕ್ಸ್, ಈ ಥರ ಸುಮಾರು ಪದಾರ್ಥಗಳನ್ನ ಕೂಡ ಶ್ರೀಮತಿ ವನಿತಾ ಆರಾಧ್ಯ ಅವರಂತ ಮೈಸೂರವರೇ ಅವರು
ಅವ್ರು ಮೊದಲು ಅವರ ಪತಿ ಮಾಡ್ತಾಯಿದ್ರು, ಬಟ್ ಅವರ ಅಕಾಲಿಕ ಮರಣದಿಂದ ಈಗ ಅವರು ಮನೆಯವರು ಅವ್ರ ಹೆಂಡ್ತಿನ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ವನಿತಾ ಆರಾಧ್ಯ ಅಂತ ಹೇಳಿ, ಆರಾಧ್ಯ ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಹೇಳಿ ಅವರು ತಮ್ಮ ಒಂದು ಬ್ರ್ಯಾಂಡನ್ನು ಇದು ಮಾಡಿಕೊಂಡು ಮುಸ್ಕಿನ ಜೋಳದ ಮೌಲ್ಯವರ್ಧಿತ ಉತ್ಪನ್ನಗಳು ಮತ್ತು ಬೆಟ್ಟದ ನೆಲ್ಲಿಕಾಯಿ ಅದರ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳು, ಈ ರೀತಿ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡಿ ಮಾರುಕಟ್ಟೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಸಿರಿಧಾನ್ಯಗಳನ್ನು ಕೂಡ ರಾಗಿ ಆಗಿರ್ಬೋದು, ನವಣೆ ಆಗಿರ್ಬೋದು, ಸಜ್ಜೆ, ಸೊ ಇವುಗಳಿಂದ ಕೂಡ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಈ ಥರ ಸುಮಾರು ಪದಾರ್ಥಗಳನ್ನ ಮಾರಾಟ ಮಾಡಿ ಅವರು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ. ಈಗ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಗಿರ್ಬೋದು ಅಥವಾ ಏನೇ ಒಂದು ಕಾರ್ಯಕ್ರಮಗಳಿದ್ರೂ ಕೂಡ ನಾವು ಅವ್ರಿಗೇನೆ ಆರ್ಡರ್ ಕೊಡ್ತೀವಿ. ಯಾರು ನಮ್ಮ ಹತ್ರ ತರಬೇತಿ ತೊಗೊಂಡಿರ್ತಾರಲ್ಲ ಅವ್ರು ಮಾಡ್ತಾ ಇದ್ದಾರೆ ಅವರಿಗೊಂದು ಸಪೋರ್ಟಿಗೆ ಅಂತ ಹೇಳಿ. ಸೊ ಈ ರೀತಿ ಕೂಡ ನಾವು ಅವ್ರನ್ನ ಒಂದು ಸ್ವಲ್ಪ ಉತ್ತಮವಾಗಿ ಅವ್ರಿಗೆ ಮಾರುಕಟ್ಟೆ ಒದಗಿಸ್ಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಅಂದರೆ ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳ್ತೀವಿ. ಸೊ ಆ ರೀತಿನೂ ಕೂಡ ನಮಗೆ ಒಂದು ಮಾಡೋದಕ್ಕೆ ಅವಕಾಶ ಇದೆ ಸರ್. ರೈತ ಅಂದಮೇಲೆ ಎಷ್ಟೋ ಸಾರಿ ಬೆಳೆಗಳನ್ನು ಬೆಳೆಯೋದೇ ಕಷ್ಟ ಅಂತ ಹೇಳಲಾಗತ್ತೆ. ಅಂಥ ಸಂದರ್ಭದಲ್ಲಿ ಆ ಬೆಳೆನ ಬೆಳೆದು ಅದನ್ನು 1, 2, 3 ಹಂತದ ಮೌಲ್ಯವರ್ಧನೆ ಮಾಡಿ, ಪ್ಯಾಕ್ ಮಾಡಿ, ಲೇಬಲ್ ಮಾಡಿ, ಅದಕ್ಕೆ ಮಾರುಕಟ್ಟೆಯನ್ನು ಹುಡುಕಿಕೊಂಡು ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ತಮಗನ್ಸುತ್ತಾ? ಖಂಡಿತವಾಗೂ ಸಾಧ್ಯ ಆಗುತ್ತೆ ಸರ್. ಆದ್ದರಿಂದನೇ ಇವತ್ತಿನ ದಿನ ನಾವು ರೈತ ಉತ್ಪಾದಕ ಕಂಪ್ನಿಗಳು, ಸಂಸ್ಥೆಗಳು ಇವತ್ತಿನ ದಿನ ಬಂದಿದ್ದೀವಿ. ಒಬ್ಬರಿಗೇ ಅದು ಸಾಧ್ಯವಾಗದೆ ಹೋದರೂ ಕೂಡ ನಾವು ಸಂಘರಚನೆಗಳ ಮುಖಾಂತರ ಮಾಡಿದಾಗ ಅದನ್ನು ನಾವು ಯಶಸ್ವಿಯಾಗಿ ಈ ರೀತಿ ಮಾಡ್ಬೋದು. ಅಥವಾ ನಾವು ಈಗ 1 ಎಕರೆ 2 ಎಕರೆ 3 ಎಕರೆಯಲ್ಲಿ ಬೆಳೆದಿದ್ದೀವಿ ಅಂದಾಗ ನಾವು ಪೂರ್ತಿ 100ಕ್ಕೆ 100 ಭಾಗನೂ ನಾವು ಸಂಸ್ಕರಣೆ ಮೌಲ್ಯವರ್ಧನೆ ಮಾಡದೇ ಹೋದರೂ ಕೂಡ ಅಟ್ಲೀಸ್ಟ್ ನಾವು ಒಂದು 40 ಭಾಗದಷ್ಟು ನಾವು ಬೆಳೆದಿರೋದಂದರೆ 40 ಭಾಗದಷ್ಟು ಕೂಡ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾರಾಟ ಮಾಡಿದ್ರೆ ಕೃಷಿ ಒಂದು ಅತ್ಯಂತ ಲಾಭದಾಯಕವಾಗಿ ಇರುತ್ತೆ. ಅಥವಾ ಇಲ್ಲ ಅಂತಂದರೆ ಬೆಳೆದಿದ್ದನ್ನು ಬೆಳೆದಂಗೆ ಮಾರಾಟ ಮಾಡಿದರೆ ಖಂಡಿತವಾಗೂ ಕೃಷಿ ಲಾಭದಾಯಕ ಅನಿಸೋದಿಲ್ಲ. ಏನೇನು ಚಾಲೆಂಜಸ್ ಬರ್ಬೋದು ಚಂದ್ರಕಲಾ ಅವರೇ ಈ ತರಹ ಮೌಲ್ಯವರ್ಧನೆ ಮಾಡೋ ಸಂದರ್ಭದಲ್ಲಿ, ಅಥವಾ ಅದನ್ನು ಪ್ಯಾಕ್ ಮಾಡೋದ್ರಲ್ಲಿ ಅಥವಾ ಮಾರಾಟ ಮಾಡೋದ್ರಲ್ಲಿ? ಕೇಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ, ಎಸ್ ಆದಾಯ ಬರುತ್ತೆ, ಇಲ್ಲ ಅಂತಲ್ಲ, ಆದರೆ ಅಷ್ಟೇ ಸಮಸ್ಯೆಗಳು ಕೂಡ ಖಂಡಿತವಾಗಿ ಸರ್. ಇಲ್ಲಿ ನಾವು ಹೇಳಿದಷ್ಟು ಅದು ಸುಲಭ ಅವಾಗಂತೂ ಖಂಡಿತ ಇಲ್ಲ. ಚಾಲೆಂಜಸ್ ಅಂತೂ ಇದ್ದೇ ಇರುತ್ತೆ. ಮುಖ್ಯವಾಗಿ ನಾವು ಮಾಡಿದಂಥ ಪದಾರ್ಥದ ಗುಣಮಟ್ಟವನ್ನು ಕಾಯ್ಕೊಳ್ಳೋವಂಥದ್ದು. ಏಕೆಂದರೆ ನಾವು ರಾಗಿ ಇಟ್ಟು ಈ ಸತಿ ಒಂಥರ ಇದ್ದು ಮುಂದಿನ ಸತಿ ಮಾಡಿದಾಗ ಇನ್ನೊಂದು ಥರ ಇದ್ದೆ, ಅದು ಖಂಡಿತವಾಗಿ ನಮಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ದಿನ ಬರೋದಿಲ್ಲ. ಹಾಗಾಗಿ ನಾವು ಮಾಡತಕ್ಕಂಥ ಒಂದು ಪದಾರ್ಥಗಳ ಗುಣಮಟ್ಟವನ್ನು ಕಾಯ್ಕೊಳ್ಳೋದೇ ಒಂದು ಚಾಲೆಂಜು, ಮತ್ತು ಅದನ್ನು ಮಾರಾಟ ಮಾಡುವಂಥದ್ದು. ಏಕೆಂದರೆ ಆಹಾರ ವಸ್ತು ಅದು. ಯಾವುದೇ ರೀತಿ ನಾವು ಸರಿಯಾದ ಒಂದು ಶುಚಿತ್ವ ನಾವು ಇದನ್ನು ಮಾಡ್ಕೊಳ್ಳಿಲ್ಲ ಹೋದರೆ ಆಹಾರ ಪದಾರ್ಥ ಹಾಳಾಗುವಂಥ ಅವಕಾಶಗಳು ತುಂಬ ಇರುತ್ತೆ. ಸೊ ನಾವು ಮಾಡಿದಂಥ ಪದಾರ್ಥ ಸರಿಯಾದ ರೀತಿ ಬರದಲ್ಲೇ ಹಾಳಾಗಿ ಹೋದಾಗ ಆವಾಗ ಅದಕ್ಕೆ ನಾವು ಲಾಸ್ ಆಗುವಂಥ ಇದಿರುತ್ತೆ. ಆದ್ದರಿಂದ ನಾವು ಏನೇ ಒಂದು ಮಾಡುವಾಗ ಸರಿಯಾದ ಯೋಜನೆ, ಸರಿಯಾದ ಇದನ್ನು ತಯಾರಿ ಮಾಡಿಕೊಂಡೆ ನಾವು ಆ ಒಂದು ಕಣಕ್ಕೆ ಇಳಿಬೇಕಾಗುತ್ತೆ. ಅದಲ್ಲದೆ ಮಾರುಕಟ್ಟೆನೇ ತುಂಬ ಒಂದು ಅತಿ ಹೆಚ್ಚಿನ ಚಾಲೆಂಜಿಂಗ್ ಅಂತಂದರೆ ಇವತ್ತಿನ ದಿನ ಈ ಒಂದು ಸಂಸ್ಕರಿತ ಪದಾರ್ಥಗಳಿಗಿರೋ ಒಂದು ಮಾರುಕಟ್ಟೆ. ಚಂದ್ರಕಲಾ ಹಣಗೆಯವರೇ, ಈಗ ಎಷ್ಟೋ ಜನ ರೈತರು ತಾವು ಬೆಳೆದದ್ದನ್ನು ಮೌಲ್ಯವರ್ಧನೆ ಮಾಡಿ ಮಾರ್ತಾರೆ. ಆದರೆ ತುಂಬ ಜನರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಜಮೀನಿರಲ್ಲ. ಅಂಥವರು ಈ ರೈತರುಗಳಿಂದ ಉತ್ಪನ್ನವನ್ನು ಖರೀದಿ ಮಾಡಿ ಅವರು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾರೆ. ಅದು ಕೂಡ ಒಂದು ಒಳ್ಳೆಯ ಮಾಡ್ಬೋದು ಸರ್. ಯಾಕೆಂದರೆ ಈಗ ಅಂದರೆ ನಮಗೆ ಏನು ನಾವು ಈಗ ಸಪೋಸ್ ಯಾರೇ ಜಮೀನು ಇಲ್ದಿರೋಂಥರ ರೈತರಾಗಿರ್ಬೋದು, ಅದು ಮಾರುಕಟ್ಟೆಯನ್ನು ಈ ಥರ ನಾವು ಆಹಾರ ಸಂಸ್ಕರಣೆ ಮಾಡ್ತಾರೆ ಅಂದಾಗ ಅವರ ಸುತ್ತಮುತ್ತಲಿನ ರೈತರು ಯಾವ ಬೆಳೆಯನ್ನು ಬೆಳೀತಾ ಇದ್ದಾರೆ, ಈ ಒಂದು ಪ್ರದೇಶದಲ್ಲಿ ರಾಗಿಯನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಸೊ ಆ ಒಂದು ನಾವು ಕಚ್ಚಾ ವಸ್ತುವನ್ನು ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ, ನಮಗೆ ಅದರ ಬೆಲೆ ಕಡಿಮೆ ಆಗುತ್ತೆ. ಇನ್ನೆಲ್ಲ ಜೋಳ ಬಿಜಾಪುರದಲ್ಲಿ ಬೆಳೀತಾರೆ, ನಾನು ಅದನ್ನು ಮಾಡ್ತೀನಿ ಮೌಲ್ಯವರ್ಧನೆ ಅಂದಾಗ ನಾವು ಅಲ್ಲಿಂದ ತರಿಸ್ಕೊಳೋ ಅಂಥದ್ದು ಅದು ಹೆಚ್ಚು ಖರ್ಚು. ಆದ್ದರಿಂದ ಸ್ಥಳೀಯವಾಗಿ ಸಿಗುವಂಥ ಸಂಪನ್ಮೂಲಗಳನ್ನ ಬಳಸ್ಕೊಂಡಾಗ ನಮ್ಮ ಅಕ್ಕಪಕ್ಕದ ರೈತರು ಏನು ಬೆಳೆ ಬೆಳೀತಾ ಇರ್ತಾರೆ ಅದನ್ನು ಬಳಸ್ಕೊಂಡು ಜಮೀನು ಇಲ್ಲದೆ ಇರೋಂತಹವರು ಕೂಡ ಈ ಸಂಸ್ಕರಣೆಯನ್ನು ಮತ್ತು ಮೌಲ್ಯವರ್ಧನೆಯನ್ನು ಖಂಡಿತವಾಗಿ ಮಾಡ್ಬೋದು. ಅಂತಿಮವಾಗಿ ತಮ್ಮ ಸಲಹೆ? ಅಂತಿಮವಾಗಿ ಹೇಳಬೇಕಂದ್ರೆ ಸರ್, ಈಗ ಕೃಷಿ ಅದು ನಮಗೆ ನಿರಂತರ, ಕೃಷಿಯಿಂದನೇ ನಮ್ಮ ದೇಶ ಇವತ್ತಿನ ದಿನ ಸುಭಿಕ್ಷವಾಗಿರ್ಬೋದು. ಸೊ ಕೃಷಿಯನ್ನು ಮಾಡುವಂಥ ರೈತರು ಕೂಡ ಇನ್ನೂ ಹೆಚ್ಚು ಸುಭಿಕ್ಷವಾಗಿ ಇದು ಮಾಡಬೇಕಂದ್ರೆ ಅದಕ್ಕೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ತುಂಬ ಉತ್ತಮವಾದಂತಹ ಒಂದು ಮಾರ್ಗ. ಸೊ ಈ ಮಾರ್ಗದಲ್ಲಿ ನಡೆಯುವಾಗ ಸಂಘಟನೆಗಳ ಮೂಲಕ, ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ, ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ನಾವು ಕೃಷಿ ಇಲಾಖೆ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾನಿಲಯದ ನಿರಂತರ ಸಂಪರ್ಕದಲ್ಲಿ ಅದರಿಂದ ತಾಂತ್ರಿಕತೆಗಳು, ಮಾಹಿತಿಗಳು ಮತ್ತು ಯೋಜನೆಗಳನ್ನು ಒಂದು ಸದ್ವಿನಿಯೋಗ ಮಾಡಿಕೊಂಡಾಗ ಖಂಡಿತವಾಗಿ ರೈತರು ಒಂದು ಕೃಷಿಯನ್ನು ಲಾಭದಾಯಕ ಉದ್ಯಮವಾಗಿ ಮಾಡ್ಕೋಬೋದು ಅಂತ ಒಂದು ನನ್ನ ಅಭಿಪ್ರಾಯ ಸರ್. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಚಂದ್ರಕಲಾ ಹಣಗೆಯವರೇ? 9
988664297 ಇನ್ನೊಮ್ಮೆ 988664297 ಇನ್ನೂ ಒಂದು ಸರಿ ಹೇಳ್ಬಿಡಿ. 988664297 ಒಳ್ಳೆಯದು. ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೇ, ಇದುವರೆಗೂ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಗ್ರೇಡಿಂಗ್, ಪ್ಯಾಕಿಂಗ್ ಮತ್ತು ಮಾರುಕಟ್ಟೆ ಈ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರಾಟವನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಉತ್ಪನ್ನಗಳ ಪ್ರಮಾಣೀಕರಣವನ್ನು ಕುರಿತ ನೇರ ಫೋನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಪ್ರಮಾಣೀಕರಣ ಸಂಸ್ಥೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸುಧೀರ್ ಕುಮಾರ್ ಮತ್ತು ಟಿ ನರಸೀಪುರ ತಾಲೂಕು ರಂಗಸಮುದ್ರದ ಪಿ ರಮೇಶ್. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿಯಿದೆ, ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು. ಬೆಳೆಯೋ ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಇದುವೇ ಕೃಷಿ ಸಂಪದಾ.